ಎಲ್ಲರಿಗೂ ನಮಸ್ತೆ. ನಾನು ಚರಣ್ ರಾಜಡಾಡಿ. CBSE ಈಗಾಗಲೇ ತಮ್ಮ ಅಂತಿಮ ಪರೀಕ್ಷೆಯ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಅದರಂತೆ 10ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕನ್ನಡ ಒಂದು ಐಚ್ಛಿಕ ವಿಷಯ. ಅನೇಕ ವಿದ್ಯಾರ್ಥಿಗಳಿಗೆ ಕನ್ನಡ ಬಹಳಷ್ಟು ಸುಲಭವಾದಂತಹ ವಿಷಯ, ಆದರೆ ಕೆಲವರಿಗೆ ಅದು ಕಬ್ಬಿಣದ ಕಡಲೆ ಅಂತ ಭಾವಿಸುವುದುಂಟು. ಆದರೆ ಮಾತೃಭಾಷೆಯಾಗಿ ಅಥವಾ ಮಾತೃಭಾಷೆ ಅಲ್ಲದವರು ಕೂಡ ಕನ್ನಡವನ್ನು ಅಧ್ಯಯನ ಮಾಡ್ತಿರೋದು ಶ್ಲಾಘನೀಯ. ಕನ್ನಡ ಪರೀಕ್ಷೆಯನ್ನು ಎದುರಿಸುವುದು ಹೇಗೆ ಎನ್ನುವುದನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ಒಂದು ಸುತ್ತು ವೀಕ್ಷಣೆ ಮಾಡೋಣ. ಕನ್ನಡ ಪರೀಕ್ಷೆ ಮಾರ್ಚ್ 17 10 ಗಂಟೆ 30 ನಿಮಿಷದಿಂದ 1 ಗಂಟೆ 30 ನಿಮಿಷ ತನಕ, ಅಂದರೆ ನಿರಂತರವಾಗಿ 3 ಗಂಟೆಗಳ ಕಾಲ ನಡೆಯುತ್ತೆ. ಈ ಪ್ರಶ್ನೆ ಪತ್ರಿಕೆಯನ್ನು ನಾವು ಹೇಗೆ ಎದುರಿಸುವುದು ಅದನ್ನು ಪ್ರತಿಯೊಂದು ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಬರೋಣ. ವಿಶೇಷವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಮುಖವಾದ 2 ಭಾಗಗಳಿವೆ. ಒಟ್ಟು 80 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಪಾರ್ಟ್ 1 ಮೊದಲನೇ ಭಾಗ 40 ಅಂಕ, ಪಾರ್ಟ್ 2 ಎರಡನೇ ಭಾಗ ಮತ್ತೆ 40 ಅಂಕ. ಮೊದಲನೇ ಭಾಗ ಬಹು ಆಯ್ಕೆಯ ವಸ್ತುನಿಷ್ಠ ರೂಪದ ಪ್ರಶ್ನೆಗಳನ್ನು ಹೊಂದಿದ್ದು ಸಂಕ್ಷಿಪ್ತವಾದ ಉತ್ತರಗಳನ್ನು ಅಪೇಕ್ಷೆ ಮಾಡ್ತೀವಿ. ಅದೇ ತರಹನೇ ಎರಡನೇ ಭಾಗದಲ್ಲಿ ಬರವಣಿಗೆಯ ವಿಚಾರಗಳು, ದೀರ್ಘವಾದ ಉತ್ತರಗಳನ್ನು ಅಪೇಕ್ಷೆ ಮಾಡ್ತೀವಿ. ಇಲ್ಲಿ ಪಾರ್ಟ್ ಎ ಅಥವಾ ಪಾರ್ಟ್ 1 ಅಂತ ತಗೊಂಡ್ರೆ ಅದರಲ್ಲಿ ಸೆಕ್ಷನ್ ಎ ಅಂತ ಬಂದರೆ 2 ಅಪಠಿತ ಗದ್ಯಗಳನ್ನು ವಿದ್ಯಾರ್ಥಿಗಳು ಅದನ್ನು ಓದಿ ಗ್ರಹಿಸಿ ಉತ್ತರ ಕೊಡಬೇಕು. ಅದು ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತೆ. ಹಾಗೆ ಅಲ್ಲಿ ಅದನ್ನು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಓದುವಂಥದ್ದು, ಇದನ್ನೆಲ್ಲ ಮುಂದಿನ ಸ್ಲೈಡ್ನಲ್ಲಿ ನಾವು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಹಾಗೆ ಎರಡನೇ ಮೇನ್ ಅಂತ ಬಂದಾಗ ಅಲ್ಲಿ ಪಠಿತ ಗದ್ಯ, ಈಗಾಗಲೇ ಪಠ್ಯಪುಸ್ತಕದಲ್ಲಿರುವ ಒಂದು ಗದ್ಯ ಭಾಗವನ್ನು ಸಂಕ್ಷಿಪ್ತವಾಗಿ ಕೊಡಲಾಗಿರುತ್ತೆ, ಆದರೆ ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಇರೋದಿಲ್ಲ. ಹಾಗೆ ಪಠಿತ ಪದ್ಯ ಅಂತ ಬಂದಾಗಲೂ ಸಹ ಅಲ್ಲಿ ನೇರವಾದ ಪ್ರಶ್ನೆಗಳಿರುತ್ತೆ, ಆದರೆ ಇಲ್ಲಿ ಒಂದು ಸೂಕ್ಷ್ಮವಾಗಿ ಗಮನ ಕೊಡಬೇಕಾದಂಥ ಅಂಶ, ಪದ್ಯವನ್ನು ಪದ್ಯದ ರೂಪದಲ್ಲೇ ಉತ್ತರ ಬರೆಯೋಂಗಿಲ್ಲ, ವಾಕ್ಯ ರಚನೆ ಮಾಡಬೇಕು. ಹಾಗೆ ಪಾರ್ಟ್ ಎ ಯಲ್ಲಿಯೇ ಸೆಕ್ಷನ್ ಬಿ ಅಂತ ಬಂದಾಗ ಅಲ್ಲಿ ಬಹು ಆಯ್ಕೆಯ ಮಾದರಿ ಆನ್ವಯಿಕ ವ್ಯಾಕರಣಾಂಶಗಳು ಬರುತ್ತೆ. ಅದು 10 ಅಂಕಗಳಿಗೆ ಬಹು ಆಯ್ಕೆಯ ಮಾದರಿಯಲ್ಲಿ, ಇನ್ನು 5 ಅಂಕಗಳಿಗೆ ಬರವಣಿಗೆ ರೂಪದಲ್ಲಿ ಇರುತ್ತೆ, ಅಂದರೆ ಸೂಚನೆಯಂತೆ ಬರಿಬೇಕಾದಂತಹ ವ್ಯಾಕರಣಾಂಶಗಳಿರುತ್ತೆ, ಗಾದೆಯನ್ನು ಒಳಗೊಂಡ ಹಾಗೆ. ಇನ್ನು ನಂತರ ಪೂರಕ ಪಾಠದ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದ್ರೆ ಪ್ರಶ್ನೆಗಳನ್ನು ದೀರ್ಘವಾದ ರೂಪದಲ್ಲಿ ಕೇಳ್ತಾ ಇದ್ದಾರೆ. ಆದ್ದರಿಂದ ಅಲ್ಲಿ ಪ್ರಶ್ನೆಗಳನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ಆ ಬಹು ಆಯ್ಕೆಯಲ್ಲಿ ಸೂಕ್ತವಾದ ಉತ್ತರಗಳನ್ನು ಆಯ್ಕೆ ಮಾಡುವಂಥದ್ದು. ಹಾಗೆ ಪಾರ್ಟ್ ಬಿ ಬರವಣಿಗೆ ರೂಪದಲ್ಲಿ ಬಂದಾಗ ಸೃಜನಾತ್ಮಕ ಬರವಣಿಗೆಯಲ್ಲಿ 3 ಪ್ರಮುಖ ಅಂಶಗಳು ಬರ್ತವೆ. ಒಂದು ಪತ್ರ, ವರದಿ ಮತ್ತು ಪ್ರಬಂಧ. ಇಲ್ಲಿ ನಾವು ಗಮನ ಕೊಟ್ಟ ಹಾಗೆ ಪ್ರತಿಯೊಂದಕ್ಕೂ 4 ಅಂಕಗಳ ಹಂಚಿಕೆ ಆಗಿದೆ. ಹಾಗೆ ಎರಡನೇ ಭಾಗದ ಕೊನೆಯ ಸೆಕ್ಷನ್ ವಿಭಾಗ ಅಂತ ನೋಡಿದರೆ ಅಲ್ಲಿ ಎಲ್ಲವೂ ಕೂಡ ಪ್ರಶ್ನೋತ್ತರಗಳನ್ನು ಕೇಳಲಾಗಿದೆ. 2 ಅಂಕ 3-4 ಅಥವಾ 5-6 ವಾಕ್ಯಗಳಲ್ಲಿ ಕೇಳುವಂಥದ್ದು. ಹಾಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯುವಂಥದ್ದು. ಕೊನೆಯದಾಗಿ 8-10 ವಾಕ್ಯಗಳು. ಇಷ್ಟನ್ನು ಒಂದೊಂದಾಗಿ ನೋಡುತ್ತಾ ಬರೋಣ. ಒಟ್ಟಾರೆ ಪ್ರಶ್ನೆ ಪತ್ರಿಕೆಯನ್ನು ಎದುರಿಸುವಂತಹ ಎಲ್ಲ ವಿದ್ಯಾರ್ಥಿಗಳು ಅನುಸರಿಸಬೇಕಾದ ಸಾಮಾನ್ಯ ಅಂಶಗಳು ಏನು ಅಂತ ಹೇಳಿದರೆ, ಮೊದಲನೇದಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರೋ ಪ್ರಶ್ನೆಗಳ ಸಂಖ್ಯೆಗಳನ್ನು, ಅಲ್ಲಿ ಯಾವ ಸಂಖ್ಯೆಗಳನ್ನು ಕೊಡಲಾಗಿದೆ ಅದನ್ನು ಯಥಾಸ್ಥಿತಿಯಲ್ಲಿ ಬರಿಬೇಕು. ಯಾಕಂದರೆ ನಾವೊಂದು ಸಂಖ್ಯೆಯನ್ನು ಬರೆಯೋದು, ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನೊಂದು ಸಂಖ್ಯೆ ಇದ್ದರೆ ಅಂಕಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ತಪ್ಪಾದ ಉತ್ತರಗಳನ್ನು ಸಾಮಾನ್ಯವಾಗಿ ತಪ್ಪು ಎಲ್ಲರೂ ಮಾಡ್ತೀವಿ, ಆದರೆ ಉತ್ತರ ತಪ್ಪಾದಾಗ ನಾವು ಅದನ್ನು ಒಡೆದಾಕ್ತೀವಿ. ಅದನ್ನು 1 ಅಥವಾ 2 ಗೆರೆಯ ಒಡೆದಾಕೋದ್ರ ಮೂಲಕ ನಾವು ಮಾಡಿದರೆ ಸಾಕು. ಮೊದಲು ಗಮನ ಕೊಡಬೇಕಾದ್ದು ಆ ತಪ್ಪಾದ ಉತ್ತರದ ಪ್ರಶ್ನೆ ಸಂಖ್ಯೆಯನ್ನು ಸಹ ಸೇರಿಸಿ ಒಡೆದಾಕಬೇಕು. ಒಂದೇ ಪ್ರಶ್ನೆಗೆ 2 ಕಡೆ ನಾವು ಉತ್ತರ ಬರೆಯೋದಕ್ಕೆ ಹೋಗಬಾರ್ದು. ಎಷ್ಟೋ ಬಾರಿ ಅಂಕಗಳನ್ನು ಕೊನೆಯಲ್ಲಿ ಕೌಂಟ್ ಮಾಡುವಾಗಲೂ ಕೂಡ ವ್ಯತ್ಯಾಸ ಬರುವಂಥದ್ದು, ಅಥವಾ ನೀವು ಅಂಕಗಳನ್ನು ಕಳ್ಕೊಳ್ಳುವ ಸಾಧ್ಯತೆಗಳು ಇರುತ್ತೆ. ಬರವಣಿಗೆಯಲ್ಲಿ ಈಗಾಗಲೇ ನಿಮ್ಮ ಶಿಕ್ಷಕರು ಹೇಳಿರ್ತಾರೆ, ಒಂದೇ ಬಣ್ಣದ ಸಾಧ್ಯವಾದಷ್ಟು ಬಾಲ್ ಪಾಯಿಂಟ್ ಪೆನ್ ಅದನ್ನು ಬಳಸುವಂಥದ್ದು. ಜೆಲ್ ಸ್ವಲ್ಪ ಮಟ್ಟಿಗೆ ಬಳಸಬಹುದು, ಆದರೆ ಇಂಕ್ ಪೆನ್ನನ್ನು ಯಾವುದೇ ಕಾರಣಕ್ಕೂ ಬಳಸುವ ಹಾಗಿಲ್ಲ. ಪರೀಕ್ಷೆಗೆ ಸೂಕ್ತವಾದ ಲೇಖನಿಗಳನ್ನು ಮಾತ್ರ ಬಳಸುವಂಥದ್ದು. ಈಗಾಗಲೇ ಬರೆದು ಅಭ್ಯಾಸ ಇರುವಂತಹ ಲೇಖನಿಗಳನ್ನು, ಅಂದರೆ ಪೆನ್ಗಳನ್ನು ನೀವು ಬಳಸಬೇಕು. ನಾವು ಮುಂದೆ ಗಮನ ಕೊಡೋಣ. ಮೊದಲನೇ ಪಾರ್ಟ್ 1 ಅಥವಾ ಪಾರ್ಟ್ ಎ ಯಲ್ಲಿ ಸೆಕ್ಷನ್ ಎ.
ಅಲ್ಲಿ ಅಪಠಿತ ಗದ್ಯ ಮತ್ತೆ ಪಠಿತ ಗದ್ಯ ಎರಡನ್ನೂ ಕೇಳ್ತಾ ಇದ್ದೀವಿ. ಇಲ್ಲಿ ಅಪಠಿತ ಗದ್ಯದಲ್ಲಿ ಗಮನ ಕೊಡಬೇಕಾದ್ದು, ನೀಡಿರುವ ಅಪಠಿತ ಗದ್ಯವನ್ನು ಪೂರ್ಣವಾಗಿ ಸೂಕ್ಷ್ಮವಾಗಿ ಓದ್ಕೋಬೇಕು. ಈಗಾಗಲೇ ನಿಮಗೆ ಮೊದಲ 15 ನಿಮಿಷವನ್ನು ಓದುವುದಕ್ಕೋಸ್ಕರ ಕೊಡ್ತಾರೆ, ಆಗಲೇ ಅದನ್ನು ಪೂರ್ಣವಾಗಿ ಓದ್ಕೊಳ್ಳುವಂಥದ್ದು. ಅದಾದ ನಂತರ ಮುಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಓದ್ಕೊಳ್ಳೋದಕ್ಕೆ ಸೂಕ್ತವಾದ ಸಮಯ ಇದಾಗಿರುತ್ತೆ. ಅದಾದ ನಂತರ ಕ್ರಮಾಂಕವನ್ನು, ಉದಾಹರಣೆಗೆ ಬಹು ಆಯ್ಕೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಅಂತ ಏನು ಕರಿತೀವಿ, ಆ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳಲ್ಲಿ ABCD ಅಥವಾ ಅ ಏನಾದರೂ ಒಂದು ಕ್ರಮಾಂಕ ಕೊಟ್ಟು ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಬರೀ ಉತ್ತರವನ್ನು ಬರೆಯುವ ಹಾಗಿಲ್ಲ, ಕ್ರಮಾಂಕವನ್ನು ಬರೆದು ಅದರ ಉತ್ತರವನ್ನು ಪೂರ್ಣವಾಗಿ ಬರಿಬೇಕು. ಬರೆಯುವ ಗಡಿಬಿಡಿಯಲ್ಲಿ ಅರ್ಧ ಉತ್ತರಗಳನ್ನು ಬರೆಯುವಂಥದ್ದು ಅಂಕವನ್ನು ನಾವು ಕಳ್ಕೊಳ್ಳೋದಕ್ಕೆ ಇರತಕ್ಕಂಥ ಒಂದು ಮಾರ್ಗ. ಹಾಗೆ ಪಠಿತ ಗದ್ಯ ಈಗಾಗಲೇ ನಮ್ಗೆ ಆಗಿರೋ ಪಾಠ ಆಗಿರೋದ್ರಿಂದ ಸ್ವಲ್ಪ ಜನ ಅಲ್ಲಿ ಓದಬೇಕಾದಿಲ್ಲ ಅನ್ನುವಂತಹ ಉದಾಸೀನ ಮಾಡುವ ಸಾಧ್ಯತೆಗಳಿರುತ್ತೆ. ದಯವಿಟ್ಟು ಇದನ್ನು ಓದಿದ ಮೇಲೆ ನೀವು ಇಲ್ಲಿ 2 ಅಂಶಗಳು ನಿಮಗೆ ಸಹಾಯಕ್ಕೆ ಬರುತ್ತೆ. ಒಂದು, ಪ್ರಶ್ನೆಗಳನ್ನು ಅಲ್ಲಿ ನೇರವಾಗಿ ಕೇಳಿದಾಗ ಮೇಲ್ಗಡೆ ಉತ್ತರ ಇರುತ್ತೆ. ಇನ್ನು ಈಗಾಗಲೇ ಆಗಿರೋ ಪಾಠ ಆಗಿರೋದ್ರಿಂದ ನಿಮ್ಮ ಪೂರ್ವ ಜ್ಞಾನವನ್ನು ಅಲ್ಲಿ ಬಳಸ್ಕೋಬೇಕು. ಇದೆರಡರಿಂದ ವಾಕ್ಯ ಪೂರ್ಣ ಮಾಡಿ ಉತ್ತರ ಬರೆಯುವುದು ಉತ್ತಮ. ಹಾಗೆ ಕೊನೆಯದಾಗಿ ಉತ್ತರಿಸುವಾಗ ಪೂರ್ಣ ವಾಕ್ಯ ರಚನೆ ಇದೆಯಲ್ವಾ, ಅದನ್ನು ಕೇವಲ ಮೇಲೆ ಬಹು ಆಯ್ಕೆ ರೂಪದಲ್ಲಿ ಇದ್ದ ಹಾಗೆ ಒಂದೊಂದು ಶಬ್ದಗಳಲ್ಲಿ ಉತ್ತರ ಬರೆಯುವುದಕ್ಕಿಂತ ಪೂರ್ಣ ವಾಕ್ಯ ರಚನೆ ಮಾಡಿ ಉತ್ತರ ಬರೆದ್ರೆ ಒಂದು ಮಾದರಿ ಉತ್ತರ ಪತ್ರಿಕೆ ನಿಮ್ದಾಗತ್ತೆ. ಉದಾಹರಣೆಗೆ ಗಮನ ಕೊಡಿ. ಇಲ್ಲಿ ಒಂದು ಪ್ರಶ್ನೆಯನ್ನು ನಾನಿಲ್ಲಿ ಉದಾಹರಣೆಯಾಗಿ ತಗೊಂಡಿದ್ದೀನಿ. ಇಲ್ಲಿ ABCD ಅನ್ನುವಂಥದ್ದು 4 ಕ್ರಮಾಂಕಗಳಿದ್ದಾವೆ. ಅದಾದ ನಂತರ ಇಲ್ಲಿ ಉತ್ತರಗಳಿರುತ್ತದೆ. ಉತ್ತರ ಹೇಗೆ ಬರಿಬೇಕು? ಇಲ್ಲಿ ನೋಡಿ, ಬಲಭಾಗದಲ್ಲಿ B ಅಂತ ಬರೆದು ಆ B ಯಲ್ಲಿ ಏನು ಉತ್ತರ ಇದೆ ಅದನ್ನು ಪೂರ್ಣವಾಗಿ ಬರಿಬೇಕು. ಇಲ್ಲಿ ಕೆಲವರು ಏನು ಮಾಡ್ತಾರೆ, ಬರೀ ಉತ್ತರ ಬರೀತಾರೆ. ಕೆಲವರು ಗಡಿಬಿಡಿಯಲ್ಲಿ ಸಮಯ ಸಾಕಾಗಲಿಲ್ಲ ಅಂತ ಬರೀ ಕ್ರಮಾಂಕ ಮಾತ್ರ ಬರೀತಾರೆ. ಈ ಎರಡಕ್ಕೂ ಅಂಕಗಳು ಪೂರ್ಣ ಸಿಗೋದಿಲ್ಲ. ದಯವಿಟ್ಟು ಇದನ್ನು ಗಮನಿಸಬೇಕಾಗತ್ತೆ. ಹಾಗೆ ಇಲ್ಲಿ ಪಠಿತ ಗದ್ಯದಲ್ಲಿ ಪ್ರಶ್ನೆಗಳನ್ನ ಈ ರೀತಿಯಾಗಿ ಕೇಳ್ತಾರೆ. ಅಪಠಿತ ಗದ್ಯ ಬಹು ಆಯ್ಕೆ ಸೇರ್ಕೊಂಡಿದ್ರೆ ಇಲ್ಲಿ ಬಹು ಆಯ್ಕೆಗಳು ಇರುವುದಿಲ್ಲ, ನೇರವಾದ ಪ್ರಶ್ನೆ ಇರುತ್ತೆ. ಇಲ್ಲೂ ಕೂಡ ನೋಡಿ, ಪ್ರಶ್ನೆ ಸಂಖ್ಯೆ ಹೇಗಿದೆ ಅದೇ ಸಂಖ್ಯೆಯನ್ನ ಬರೆದು ಅದಕ್ಕೆ ಉತ್ತರವನ್ನ ವಾಕ್ಯ ರೂಪದಲ್ಲೇ ಪೂರ್ಣ ಬರೀಬೇಕು. ಇದು ಒಂದು ಅಂಕದ ಪ್ರಶ್ನೆಗಳಾಗಿರೋದ್ರಿಂದ ದೀರ್ಘ ಉತ್ತರ ಅಪೇಕ್ಷೆ ಇಲ್ಲ, ಆದರೆ ಪೂರ್ಣ ವಾಕ್ಯದ ಉತ್ತರವನ್ನು ಅಪೇಕ್ಷೆ ಮಾಡ್ತೀವಿ. ಹಾಗೆಯೇ ಇದ್ರ ಪಾರ್ಟ್ A ಅಥವಾ ಪಾರ್ಟ್ 1 ನಲ್ಲಿ ಸೆಕ್ಷನ್ B ಅಂತ ಬಂದಾಗ ವ್ಯಾಕರಣಾಂಶಗಳು ಬರುತ್ತೆ. ಇದು ಬಹು ಆಯ್ಕೆಯ ವ್ಯಾಕರಣಾಂಶ. 2 ರೀತಿಯಲ್ಲಿ ವ್ಯಾಕರಣಾಂಶಗಳನ್ನು ಕೇಳಲಾಗಿದೆ. ಬಹು ಆಯ್ಕೆಯ ವ್ಯಾಕರಣಾಂಶದಲ್ಲಿ ಏನೇನೆಲ್ಲ ಅಂಶಗಳನ್ನು ನಮಗೆ ಈಗಾಗಲೇ ಹೇಳ್ಕೊಟ್ಟಿದ್ದಾರೆ ಅದನ್ನು ಒಮ್ಮೆ ಇಲ್ಲಿ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಹೇಗಿರುತ್ತೆ ಎಲ್ಲ ಅಂಶಗಳು, ಈ ಎಲ್ಲ ಅಂಶಗಳ ಬಗ್ಗೆ ನಾನು ಅಧ್ಯಯನ ಮಾಡಿದ್ದೀನಾ ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ನೋಡೋಣ. ಇಷ್ಟನ್ನು ಒಂದ್ಸಲಿ ವಿಡಿಯೋ ಪಾಸ್ ಮಾಡಿಕೊಂಡು ಇಲ್ಲಿರುವಂತಹ ಎಲ್ಲ ವಿಷಯಗಳನ್ನು ಒಂದ್ಸತ್ತು ನೋಡಿ, ಯಾವೆಲ್ಲ ವಿಷಯಗಳು ನಮಗೆ ಗೊತ್ತಿದೆ ಗೊತ್ತಿಲ್ಲ ಅನ್ನುವಂಥದ್ದು, ಮತ್ತು ಯಾವುದಕ್ಕೆ ಹೆಚ್ಚಿನ ಸಮಯ ಬೇಕು, ನಾನು ಇನ್ಯಾವುದನ್ನು ಕಲಿಬೇಕು ಅನ್ನೋದನ್ನು ಗಮನ ಕೊಡಿ. ಆದರೆ ಈ ಮೇಯ್ನನ್ನು ನಾವು ಅಟೆಂಡ್ ಮಾಡುವಾಗ ಅಥವಾ ಇದನ್ನು ನಾವು ಬರೆಯುವಾಗ ಗಮನ ಕೊಡಬೇಕಂತ ಅತಿ ಮುಖ್ಯ ಅಂಶಗಳು ಯಾವುದು? ಅಲ್ಲಿ ನಾನು ಹಿಂದೆ ಹೇಳಿದ ಹಾಗೆ ಕ್ರಮಾಂಕದೊಂದಿಗೆ ಬರಿಬೇಕು, ಪೂರ್ಣ ಪದ ಅಥವಾ ವಾಕ್ಯವನ್ನು ಬರಿಬೇಕು. ತಪ್ಪು ಉತ್ತರಗಳನ್ನು ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸಲ್ಲಿ 4 ಆಯ್ಕೆಗಳಿರುತ್ತೆ. 4 ಆಯ್ಕೆಗಳಿದ್ದಾಗ ನಮಗೆ ಅದನ್ನು ಸರಿಯಾದ ಉತ್ತರ ಹುಡುಕೋದಕ್ಕೆ ಕಷ್ಟ ಆದಾಗ ಕೆಲವೊಬ್ಬರಿಗೆ ತಪ್ಪು ಉತ್ತರಗಳನ್ನು ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕು, ಅದನ್ನು ತೆಗೆದು ಹಾಕ್ತಾ ಹೋಗಬೇಕು. ಅದಾದ ನಂತರ ಕೊನೆಯಲ್ಲಿ ಉಳಿದಿರುವ 2 ಅಥವಾ 3 ಉತ್ತರಗಳಲ್ಲಿ ನಾವು ಸ್ವಲ್ಪ ಊಹೆ ಮಾಡಿ ಆದರೂ ಕೊನೆಯಲ್ಲಿ ಬರದೇ ಬರಬೇಕು. ಯಾಕಂದರೆ ಕೊನೆಯ ಕ್ಷಣಕ್ಕೂ ಕೂಡ ನೀವು ಏನೂ ಉತ್ತರ ಬರೆಯದೆ ಖಾಲಿ ಬಿಡುವುದು ಒಳ್ಳೆಯದಲ್ಲ. ಆದ್ದರಿಂದ ಒಂದು ಪ್ರಶ್ನೆಗೆ ಒಂದೇ ಉತ್ತರ ಬರಿಬೇಕು, 2 ಉತ್ತರಗಳನ್ನು ಬರಿಬಾರ್ದು. ಅದು ಅಕಸ್ಮಾತ್ ನಿಮ್ಗೆ 2 ಉತ್ತರದಲ್ಲಿ ಊಹೆ ಮಾಡಿರ್ತೀರಿ, 2ರಲ್ಲಿ ಇದು ಆಗಬಹುದು ಇನ್ನೊಂದು ಆಗಬಹುದು ಅಂತ ಒಂದು ಸ್ವಲ್ಪ ಸಂಶಯ ಇರುತ್ತೆ. ಆದರೆ 2 ಉತ್ತರಗಳನ್ನು ಬರೆದ್ರೆ ನಿಮ್ಗೆ ಒಂದಕ್ಕೂ ಕೂಡ ಅಂಕ ಸಿಗುವುದಿಲ್ಲ. ಅಲ್ಲಿ ಕೊಟ್ಟಿರುವುದೇ ಬಹು ಆಯ್ಕೆ ಆಗಿರೋದ್ರಿಂದ ನೀವು ಕೇವಲ ಒಂದು ಉತ್ತರವನ್ನು ಕ್ರಮಾಂಕ ಸಹಿತ ಮಾತ್ರ ಬರಿಬೇಕು. ಇದು ಇಲ್ಲಿ ಗಮನ ಕೊಡಬೇಕಾದ ಒಂದು ಅಂಶ. ಒಂದು ಉದಾಹರಣೆ ನೋಡಿ. ಇಲ್ಲಿ ಸಂಧಿ ಪದಗಳನ್ನು ಹೊಂದಿಸುವುದರ ರೂಪದಲ್ಲಿ ಜೋಡಿಸಬೇಕು, ಜೋಡಿಸಿ ಆದಮೇಲೆ ಕೆಳಗಡೆ ಇರತಕ್ಕಂಥದ್ದು ಸರಿಯಾದ ಉತ್ತರ. ನೋಡಿ, ಕ್ಯಾಪಿಟಲ್ ಲೆಟ್ರಲ್ಲಿ ABCD ಕೊಟ್ಟಿದ್ದಾರಲ್ವಾ, ಅದು ನೀವು ಆಯ್ಕೆ ಮಾಡ್ಕೋಬೇಕಾಗಿರೋದು, ಮೇಲ್ಗಡೆ ಇರತಕ್ಕಂಥದ್ದಲ್ಲ. ಇಲ್ಲಿ ಇಡೀ ಪ್ರಶ್ನೆಯನ್ನು ಓದಿ ಆಮೇಲೆ ಉತ್ತರ ಕೊಡಬೇಕಾದ್ರೆ ಸ್ವಲ್ಪ ತಾಳ್ಮೆ ಇರಲಿ. ಉತ್ತರವನ್ನು ಹೇಗೆ ಬರಿಬೇಕು ನೋಡಿ, ಕ್ರಮಾಂಕ ಇಲ್ಲಿ D ಬರೆದಿದ್ವು, ಆಮೇಲೆ ಪ್ರತಿಯೊಂದನ್ನು ಕೂಡ ಅದೇ ರೀತಿಯಲ್ಲಿ ನಾವು ಬರಿಬೇಕಾಗತ್ತೆ. ಇದು ಉತ್ತರ ಬರಿಬೇಕಾದಂತಹ ರೀತಿ. ಹಾಗೆ ವ್ಯಾಕರಣಾಂಶ ಅದರಲ್ಲೇ 2ನೇ ಮೇನ್ 5 ಅಂಕಗಳಿಗಿರ್ತಕ್ಕಂಥದ್ದು ಸೂಚನೆಯಂತೆ ಬರಿಬೇಕಾದದ್ದು. ಇಲ್ಲಿ ಏನೇನು ಕೇಳ್ತಾರೆ? ಸ್ವಂತ ವಾಕ್ಯ, ಯಾವುದಾದ್ರೂ ನುಡಿಗಟ್ಟನ್ನು ಬರೆದು ಕೇಳಿ ಅದಕ್ಕೊಂದು ಸ್ವಂತ ವಾಕ್ಯ ರಚನೆ ಮಾಡಿ ಅಂತ. ಸೊ ಇಲ್ಲಿ ನುಡಿಗಟ್ಟು ಕೇಳಿದಾಗ ನುಡಿಗಟ್ಟಿನ ಅರ್ಥವನ್ನು ಬರ್ಕೊಂಡ್ರೆ ಉತ್ತಮ. ಆದರೆ ನೀವು ಸ್ವಂತ ವಾಕ್ಯ ಮಾಡಬೇಕಾದ್ದು ಮೂಲ ಕೊಟ್ಟಿರುವ ಪದಕ್ಕೆ, ಅರ್ಥಕ್ಕಲ್ಲ. ಗಾದೆಯ ಅರ್ಥ, ಅಲ್ಲಿ ಸಂಕ್ಷಿಪ್ತವಾಗಿ ಗಾದೆಯನ್ನು ಅರ್ಥ ಬರೆಸಬೇಕು. ಈ 2 ವರ್ಷದ ಹಿಂದೆ ಏನು ಮಾಡ್ತಾ ಇದ್ರು ಅಂತ ಕೇಳಿದ್ರೆ ಗಾದೆಯನ್ನು ವಿಸ್ತರಣೆ ಮಾಡ್ಲಿಕ್ಕೆ ಕೊಡ್ತಾ ಇದ್ರು. ಈ ಸರಿ ವಿಸ್ತರಣೆ ಅಂತಿಲ್ಲ, ಸಂಕ್ಷಿಪ್ತವಾದ ಅರ್ಥ.
ಹಾಗೆ ಕ್ರಿಯಾಪದ, ಅದರಲ್ಲಿ ಕಾಲ ಬದಲಾವಣೆ ಕೇಳಬಹುದು ಬರವಣಿಗೆ ರೂಪದಲ್ಲಿರೋದ್ರಿಂದ. ಇನ್ನು ಅರ್ಥರೂಪ ಕ್ರಿಯಾಪದ, ಈ ಮೂರು ವಿಷಯಗಳಲ್ಲಿ ಬದಲಾವಣೆ ಇರುತ್ತೆ. ವಿದ್ಯಾರ್ಥಕದಿಂದ ಸಂಭಾವನಾರ್ಥಕ, ನಿಷೇಧಾರ್ಥಕ, ಪರಿವರ್ತನೆ ಕೂಡ ಮಾಡಬಹುದು, ಅದಿರುತ್ತೆ. ಕರ್ತರಿಯಿಂದ ಕರ್ಮಣಿ, ಕರ್ಮಣಿಯಿಂದ ಕರ್ತರಿಗೆ ಬದಲಾವಣೆ ಮಾಡುವಂಥದ್ದು, ಹೆಚ್ಚಿನ ಬಾರಿ ಕರ್ತರಿಂದ ಕರ್ಮಣಿಗೆ ಕೇಳುವಂಥದ್ದು ಸಾಧ್ಯತೆಗಳಿರುತ್ತೆ. ಕೊನೆಯದಾಗಿ ಗ್ರಾಂಥಿಕ ರೂಪ, ವಿಶೇಷವಾಗಿ ಹಲಗಲಿ ಬೇಡೂರು ಪದ್ಯದಲ್ಲಿ ಗ್ರಾಮ್ಯ ಪದಗಳನ್ನು ಹೆಚ್ಚಾಗಿ ಬಳಸಿದ್ದಾರೆ. ನಾವು ಗ್ರಾಂಥಿಕ ರೂಪಗಳನ್ನು ಸೂಕ್ಷ್ಮವಾಗಿ ಬರೆಯುವಂಥದ್ದು. ಇನ್ನು ಎದೆಗೆ ಬಿದ್ದ ಅಕ್ಷರ, ಈ ಪಾಠದಲ್ಲಿ ಕೂಡ ಗ್ರಾಮ್ಯ ಪದಗಳು ಇದ್ದಾವೆ, ಅದನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯುವಂಥದ್ದು ಹೆಚ್ಚಾಗಿರುತ್ತೆ. ಈ ಎರಡು ಪಾಠಗಳಲ್ಲದನ್ನು ಕೂಡ ಬೇರೆ ಗಮನ ಕೊಡಬೇಕು. ಅವರು ಸರಳವಾದ ಸಾಮಾನ್ಯ ಪದಗಳನ್ನು ಕೊಡಬಹುದು, ಯಾಕಂದರೆ ಇದು ಅನ್ವಯಿಕ ವ್ಯಾಕರಣ, ಅಪ್ಲಿಕೇಬಲ್ ಗ್ರಾಮರ್ ಆಗಿರೋದ್ರಿಂದ. ಹಾಗೆ ಒಂದು ಉದಾಹರಣೆಗಳನ್ನು ನೋಡ್ತಾ ಬನ್ನಿ. ಈ ಮೇನ್ ಇಡಿ ಹೇಗಿರುತ್ತೆ, ಅಲ್ಲಿ ಕಾಲ ಬದಲಾವಣೆ ಇದೆ, ಗ್ರಾಂಥಿಕ ರೂಪ ಇದೆ, ನಿಷೇಧಾರ್ಥಕ ರೂಪಕ್ಕೆ ಬರೀಲಿಕ್ಕೆ ಕೊಟ್ಟಿದ್ದಾರೆ. ಗಾದೆಗಳಲ್ಲಿ ಎರಡನ್ನ ಕೊಟ್ಟು ಒಂದನ್ನ ಸಂಕ್ಷಿಪ್ತವಾದ ಅರ್ಥ ಬರೀರಿ ಅಂತ ಹೇಳ್ತಾರೆ. ಕೊನೆಯಲ್ಲಿ ಘಾಸಿಗೊಳಿಸು, ಇದು ನುಡಿಗಟ್ಟಲ್ಲ, ನೇರವಾದಂತಹ ವಾಕ್ಯ. ಈ ರೀತಿ ನೇರ ವಾಕ್ಯ ಬಂದರೆ ನಿಮಗೆ ಬಹಳ ಸುಲಭ. ನುಡಿಗಟ್ಟನ್ನು ಕೇಳಿಕೊಟ್ರೆ ಕಷ್ಟ ಅಂತ ಹೇಳ್ತಾ ಇಲ್ಲ, ಆದರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಸ್ವಂತ ವಾಕ್ಯ ಮಾಡಬೇಕು. ಹಾಗೆ ಪೂರಕ ಪಾಠದ ಬಹು ಆಯ್ಕೆ, ಇಲ್ಲಿ ಪೂರಕ ಪಾಠವನ್ನ ನಾವು ಓದುವ ಸಂದರ್ಭದಲ್ಲಿ ಇಡೀ ಪಾಠ ಅಥವಾ ಪದ್ಯ ಅದನ್ನು ಪೂರ್ಣ ಓದ್ಕೋಬೇಕು. ಆಮೇಲೆ ಅಭ್ಯಾಸದ ಚಟುವಟಿಕೆಗಳನ್ನು, ಅಭ್ಯಾಸದ ಪ್ರಶ್ನೆಗಳನ್ನು ಅಧ್ಯಯನ ಮಾಡ್ಕೋಬೇಕು. ಇಲ್ಲಿ ಪಾಠವನ್ನ ಪೂರ್ಣ, ಪದ್ಯವನ್ನ ಪೂರ್ಣ ಓದ್ಕೊಳ್ಳೋದು ಉತ್ತಮ. ಹಾಗೆ ಬಹು ಆಯ್ಕೆಯಲ್ಲಿ ಪ್ರಶ್ನೆ ಹೆಂಗೆ ಕೇಳ್ತಾರೆ, ಸರಳವಾಗಿ ಅಥವಾ ಸಂಕ್ಷಿಪ್ತವಾಗಿ ಇರೋದಿಲ್ಲ, ವಿಸ್ತಾರವಾದ ಪ್ರಶ್ನೆಗಳನ್ನು ಈ ವರ್ಷದಿಂದ ಕೇಳ್ತಾ ಇದ್ದಾರೆ. ಸೊ ಆದ್ರಿಂದ ನಾವಲ್ಲಿ ಗಮನ ಕೊಡಬೇಕಾದ್ದು ಇಡೀ ವಿಸ್ತಾರವಾದ ಹೇಳಿಕೆ ಅಥವಾ ಪ್ರಶ್ನೆಗಳು ಇರೋದ್ರಿಂದ ಅದನ್ನು ಪೂರ್ಣವಾಗಿ ಓದ್ಕೊಳ್ಳಿ. ಅರ್ಥ ಆದಮೇಲೆ ಆಯ್ಕೆ ಕೆಳಗಡೆ ಬನ್ನಿ, ಆಯ್ಕೆಯನ್ನು ಗಮನಿಸಿ, ಆಮೇಲೆ ಕ್ರಮಾಂಕದ ಜೊತೆಗೆ, ನಾನು ಪ್ರತಿ ಬಾರಿ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಕ್ರಮಾಂಕವನ್ನು ಬರೆಯುವುದು ಒಂದು ಒಳ್ಳೆಯ ವಿಧಾನ. ಹಾಗೆ ಆಯ್ಕೆಗಳನ್ನು ಕ್ರಮಾಂಕದ ಜೊತೆಗೆ ಬರಿಬೇಕಾಗತ್ತೆ. ಉದಾಹರಣೆ ನೋಡ್ತಾ ಬರೋಣ. ನೋಡಿ, ಇದು ಮೇಲ್ಗಡೆ ಕೊಟ್ಟಿರ್ತಕ್ಕಂಥ 3 ಸಾಲಿನದೊಂದು ಪ್ರಶ್ನೆ ಆಗಿರುತ್ತೆ. ಆ ಪ್ರಶ್ನೆಗೆ ಸೂಕ್ತವಾದಂತಹ ಕೆಲವೊಂದು ಆಯ್ಕೆಗಳನ್ನು ಕೊಡಲಾಗಿದೆ. ಅದರಲ್ಲಿ ಅತ್ಯಂತ ಹತ್ತಿರದ ಉತ್ತರ ಯಾವುದು? ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಯನ್ನು ನೋಡಿ ಸರಿಯಾದ ಉತ್ತರವನ್ನು ಕೂಡ ಯೋಚನೆ ಮಾಡಿ. ಹಾಗೆ ಪಾರ್ಟ್ ಬಿ ಅಂದರೆ ಇಲ್ಲಿಯ ತನಕ ಮೊದಲ 40 ಅಂಕದ ಪ್ರಶ್ನೆಗಳಿಗೆ ನಾವು ಉತ್ತರ ಬರೆದಿದ್ವಿ. ಇನ್ನು ಪಾರ್ಟ್ ಬಿ ಅಥವಾ ಪಾರ್ಟ್ 2 ಅಲ್ಲಿ ಸೆಕ್ಷನ್ ಸಿ, ಸೆಕ್ಷನ್ಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೆಕ್ಷನ್ ಸಿ ಅಂತ ಬಂದಾಗ ನಾವಲ್ಲಿ ಬರವಣಿಗೆ ಕೌಶಲ್ಯ ನೋಡ್ತೀವಿ. ಬರವಣಿಗೆ ಕೌಶಲ್ಯದಲ್ಲಿ ಮೊದಲು ಬರುವಂಥದ್ದು ಪತ್ರಲೇಖನ. ಈ ಪತ್ರಲೇಖನದಲ್ಲಿ ಆಯ್ಕೆಗಳಿರುತ್ತೆ. ಯಾವುದೆಲ್ಲ ಆಯ್ಕೆ ಅಂತ ಕೇಳಿದ್ರೆ, ಮೊದಲು ಕಚೇರಿ ಪತ್ರ ಅಥವಾ ಇನ್ನೊಂದು ಅರ್ಜಿ ಪತ್ರ ಅಂತ ಬರುತ್ತೆ. ಇದು ಎಲ್ಲದರದ್ದು ಮಾದರಿಗಳನ್ನು ನೋಡೋಣ. 10ನೇ ತರಗತಿಗೆ ವೈಯಕ್ತಿಕ ಪತ್ರ ಇರೋದಿಲ್ಲ, ಆದರೂ ಕೂಡ ವ್ಯತ್ಯಾಸಕ್ಕೋಸ್ಕರ ಇಲ್ಲಿ ಅದನ್ನು ಮಾದರಿಗಳನ್ನು ನಿಮಗೆ ನೀಡಿದ್ದೀವಿ. ಒಮ್ಮೆ ವಿಡಿಯೋವನ್ನು ಪಾಸ್ ಮಾಡಿಕೊಂಡು ಸೂಕ್ಷ್ಮವಾಗಿ ಗಮನ ಕೊಡಿ. ವೈಯಕ್ತಿಕ ಪತ್ರ ಹೇಗಿರುತ್ತೆ, ಅಲ್ಲಿ ಕ್ಷೇಮ, ಶ್ರೀ, ದಿನಾಂಕ, ಸ್ಥಳ, ಇಂದ, ತಂದೆಗೆ ಬರೆಯುವುದಾದರೆ ತೀರ್ಥರೂಪರಿಗೆ, ಮತ್ತು ನಮಸ್ಕಾರಗಳೊಂದಿಗೆ, ಇಂತಿ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು, ಈ ರೀತಿ ಹೊರ ವಿಳಾಸವನ್ನು ಕೊನೆಯಲ್ಲಿ ಎಡಗಡೆ ಬರಿಬೇಕು. ಸಾಮಾನ್ಯವಾಗಿ ಇಂಗ್ಲೀಷಲ್ಲಿ ಪತ್ರಲೇಖನವನ್ನು ಬರೆದು ಕನ್ನಡ ಪತ್ರಲೇಖನ ಬರೆಯುವ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಗೊಂದಲ ಆಗುತ್ತೆ. ವಿಶೇಷವಾಗಿ ಈ ಕಡೆ ಬರುವಂಥ ಬಲಗಡೆ ಇರ್ತಕ್ಕಂತಹದ್ದು ಕಚೇರಿ ಪತ್ರದಲ್ಲಿ ಇಂತಿ ನಿಮ್ಮ ವಿಶ್ವಾಸಿ ಅಂತ ಇದೆಯಲ್ಲ, ಅದನ್ನು ಹೆಚ್ಚಿನ ವಿದ್ಯಾರ್ಥಿಗಳು ಎಡಗಡೆ ಬರೆದು ತಪ್ಪು ಮಾಡುವ ಸಾಧ್ಯತೆಗಳಿರ್ತದೆ. ಇದು ತಪ್ಪು ಅನ್ನೋದಕ್ಕಿಂತ ಅಂಕ ಕಳ್ಕೊಳ್ತೀರಿ ಅಷ್ಟೇ, ಇನ್ನೇನಿಲ್ಲ. ಸೊ ಇನ್ನೊಂದು ಸಾಮಾನ್ಯ ಬದಲಾವಣೆ ಅಥವಾ ಗೊಂದಲ ಆಗುವಂಥದ್ದು ಮಾನ್ಯರೆ ಮತ್ತು ವಿಷಯ. ಕೆಲವರು ಮೊದಲು ಮಾನ್ಯರೆ ಬರೀತಾರೆ, ಆಮೇಲೆ ವಿಷಯ ಬರೀತಾರೆ. ಕೆಲವರು ವಿಷಯ ಮೊದಲು ಬರೆದು ಮಾನ್ಯರೆ ಬರೀತಾರೆ. ಆದರೆ ಸರಿಯಾದ ವಿಧಾನ ಇದು ನೋಡಿ, ಮೊದಲು ಮಾನ್ಯರೆ ಬರೆದು ಎಲ್ಲದಕ್ಕೂ ಅಲ್ಪ ವಿರಾಮವನ್ನು ಹಾಕಬೇಕು. ಇಂದ ಆದಮೇಲೆ ಅಲ್ಪ ವಿರಾಮ, ರಿಗೆ ಆದಮೇಲೆ ಅಲ್ಪ ವಿರಾಮ, ಮಾನ್ಯರೆ ಆದಮೇಲೆ ಅಲ್ಪ ವಿರಾಮ, ವಿಷಯ ಆದಮೇಲೆ ವಿವರಣಾತ್ಮಕ ಚಿಹ್ನೆ. ಮತ್ತಲ್ಲಿ ನಾನು ಕೆಂಪು ಗೆರೆ ಅಡಿಗೆರೆ ಎಳೆದಿದ್ದೀನಿ, ಅಂದರೆ ನೀವು ಬರೆದಾಗ ವಿಷಯಕ್ಕೆ ಅಡಿಗೆರೆ ಎಳಿಬೇಕು. ಇಲ್ಲಿ ಕೋರಿ ಅಥವಾ ಮನವಿ ಅನ್ನುವ ಶಬ್ದದಿಂದ ಕೊನೆಯಾದರೆ ನಿಮ್ಮ ವಿಷಯ ಸರಿಯಾಗಿ ಬರೆದಿದ್ದೀರಿ ಅಂತ ಅರ್ಥ. ಹಾಗೆ ಇನ್ನೊಂದು ಪತ್ರದ ವಿಧಾನ ಅರ್ಜಿ. ಅದಕ್ಕೂ ಮುಂಚೆ ಈ ಪತ್ರಕ್ಕೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅನ್ನುವಂಥದ್ದು. ಇದು ಕಚೇರಿ ಪತ್ರಕ್ಕೆ ಉದಾಹರಣೆ. ಅಲ್ಲಿ ಪ್ರವಾಸಿ ತಾಣಗಳಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ಹರಡ್ತಾ ಇದ್ದಾರೆ, ಅದಕ್ಕೆ ಪರಿಸರದ ಸಂರಕ್ಷಣಾಧಿಕಾರಿಗಳಿಗೆ ಒಂದು ಮನವಿ ಪತ್ರ, ಅದನ್ನು ನಿಷೇಧ ಮಾಡಿ ಅಂತ ಒಂದು ಮನವಿ ಪತ್ರ ಬರಿಬೇಕು ನೀವು. ಇದರಲ್ಲಿ ನಿಮ್ಮ ಹೆಸರು, ಊರು ಏನೂ ಕೊಟ್ಟಿಲ್ಲ, ಆದ್ದರಿಂದ ನೀವು ನಿಮ್ಮ ಊಹೆಯ ಒಂದು ಹೆಸರನ್ನೆಲ್ಲ ಬರೀಬಹುದು. ಹಾಗೆ ಅರ್ಜಿ ಪತ್ರದಲ್ಲಿ ಆ ಕಚೇರಿ ಪತ್ರಕ್ಕೂ ಅರ್ಜಿ ಪತ್ರಕ್ಕೂ ಇರೋ ವ್ಯತ್ಯಾಸವನ್ನು ಒಮ್ಮೆ ಗಮನ ಕೊಡಿ. ಇಲ್ಲಿ ಮೇಲ್ಗಡೆ ಎಲ್ಲ ಒಂದೇ ರೀತಿಯಲ್ಲಿ ಬರುತ್ತೆ. ಇಂದಾರಿಗೆ ಮಾನ್ಯರೇ ಆದಮೇಲೆ ವಿಷಯದಲ್ಲಿ ನಾನು ಆಗಲೇ ಹೇಳಿದಾಗೆ ಕೋರಿ ಅಥವಾ ಮನವಿಯಿಂದ ಕೊನೆಗೊಳ್ಳುತ್ತೆ. ಉಲ್ಲೇಖ ಅಂತ ಬರುತ್ತೆ. ಇದರಲ್ಲಿ ಒಂದು ವಿಶೇಷ,
ಆ ಪ್ರಶ್ನೆಯಲ್ಲಿಯೇ ಉಲ್ಲೇಖ ಅಂತ ಇರೋದ್ರಿಂದ ನೀವು ಅದನ್ನು ಯಥಾಸ್ಥಿತಿಯಲ್ಲಿ ಇಲ್ಲಿ ಬರಿಬೇಕು. ಅದು ಕೂಡ ಉಲ್ಲೇಖಿಸಿದಂತೆ ಅಂತ ಕೊನೆಗೊಳ್ಳುತ್ತೆ. ಅದಾದ್ಮೇಲೆ ಪತ್ರದ ಒಡಲು, ಬಾಡಿ ಆಫ್ ದ ಲೆಟರ್ ಅಂತ ಕರಿತೀವಲ್ಲ, ಆ ಪತ್ರದ ಒಡಲು ಪ್ರಾರಂಭ ಆಗುತ್ತೆ. ಅದು ಒಡಲಿನ ಒಳಗಡೆ ಒಂದಿಷ್ಟು ಸ್ವವಿವರಗಳು ಬರುತ್ತೆ. ಸ್ವವಿವರ ಬರೆದು ಅಲ್ಲಿಗೆ ಮುಕ್ತಾಯ ಮಾಡಬೇಡಿ. ಕೊನೆಯಲ್ಲಿ ಮತ್ತೊಂದಿಷ್ಟು ವಾಕ್ಯಗಳಲ್ಲಿ ಬರೆದು ಮುಗಿಸಿ ಮಧ್ಯದಲ್ಲಿ ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ. ಸಾಮಾನ್ಯವಾಗಿ ವಿಶ್ವಾಸಿನೇ ಬಳಸ್ತೀವಿ. ಅದಾದ್ಮೇಲೆ ಕೊನೆಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇದು ಕೆಲವು ಶಾಲೆಗಳಲ್ಲಿ ಅಭ್ಯಾಸ ಆಗಿದೆಯಲ್ಲೋ ಗೊತ್ತಿಲ್ಲ, ಆದರೆ ಇದೊಂದು ಈ ಪತ್ರದ ಭಾಗವಾಗಿ ತಗೊಳ್ಳೋದು ಉತ್ತಮ. ಇಲ್ಲಿ ಅಡಕಗಳು ಅಂತ ಬರುತ್ತೆ. ನಾವು ಸಾಮಾನ್ಯವಾಗಿ ಅರ್ಜಿಯನ್ನು ಒಂದು ಪತ್ರದ ಮೂಲಕ ಸಲ್ಲಿಸುವಾಗ ಅಟ್ಯಾಚ್ಮೆಂಟ್ಗಳನ್ನು ಕೊಡ್ತೀವಿ. ಅದನ್ನು ಮೆನ್ಷನ್ ಮಾಡಬೇಕು ಇಲ್ಲಿ ಯಾವುದೆಲ್ಲ ಅಡಕಗಳನ್ನು ನಾವು ಕೊಟ್ಟಿದ್ದೀವಿ ಅನ್ನೋದನ್ನು. ಉದಾಹರಣೆಗೆ 10ನೇ ತರಗತಿ ಅಂಕಪಟ್ಟಿ, ನೆರಳು ಪ್ರತಿ, ಇದನ್ನೆಲ್ಲ ಬರಿತಾ ಹೋಗುವಂತಹದ್ದು. ಇದಕ್ಕೊಂದು ಪ್ರಶ್ನೆ ನೋಡಿ ಇಲ್ಲಿ ಯಾವ ರೀತಿಯಾಗಿದೆ. ಅಲ್ಲಿ ದಿನಾಂಕ ಅನ್ನುವಂಥದ್ದು ಯಾವ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಜಾಹೀರಾತಿನ ಮೇರೆಗೆ ಅಂತ ಬಂದಿದೆ ಅಲ್ವಾ, ಅಲ್ಲಿ ಉಲ್ಲೇಖ ಆದಂತೆ ಇದನ್ನು ಉಲ್ಲೇಖದಲ್ಲಿ ಬರಿಬೇಕಾಗತ್ತೆ. ವಿಷಯ ಏನು? ಖಾಲಿ ಇರುವಂತಹ ಯಾವ ಕಾಗದ ಕಾರ್ಖಾನೆಯಲ್ಲಿ ಖಾಲಿ ಇರುವ ಸಹಾಯಕ ಇಂಜಿನಿಯರ್ ಹುದ್ದೆಗೆ ಒಂದು ಅರ್ಜಿಯನ್ನ ಕೋರಿ. ಬರಿಬೇಕಾದ ಯಾರಿಗೆ? ಎಲ್ಲವೂ ಪ್ರಶ್ನೆಯಲ್ಲಿಯೇ ಇರುತ್ತೆ ನೋಡಿ. ಯಾರಿಗೆ ಬರಿಬೇಕು? ನಿರ್ದೇಶಕರು, ಕಾಗದದ ಕಾರ್ಖಾನೆ, ಭದ್ರಾವತಿ. ನೇರವಾದಿ ಅಲ್ಲಿ ಒಂದು ರಿಗೆ ವಿಳಾಸವನ್ನ ಕೊಡಲಾಗಿದೆ. ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಮಕ್ಕಳೇ ನೀವು. ಹಾಗೆ ಬರವಣಿಗೆ ಕೌಶಲ್ಯದಲ್ಲಿ ವರದಿ ತಯಾರಿ ಇದೆ. ಇದೆಲ್ಲರಿಗೂ ಸಾಮಾನ್ಯ ಗೊತ್ತಿದೆ. ನಮ್ಮ ಶಾಲೆಗಳಲ್ಲಿ ಆದಂತಹ ಕಾರ್ಯಕ್ರಮಗಳ ವರದಿನೂ ಇರಬಹುದು. ಅತಿ ಮುಖ್ಯವಾಗಿ ಇಲ್ಲಿ ಅತಿ ಗಮನ ಕೊಡಬೇಕಾದಂತಹ ವಿಚಾರ ಶೀರ್ಷಿಕೆ. ಸ್ವಲ್ಪ ಆಕರ್ಷಣೀಯವಾದ ಶೀರ್ಷಿಕೆಯನ್ನು ಬರಿಬೇಕು. ಪ್ರಶ್ನೆಯಲ್ಲಿ ಕೊಟ್ಟಂತಹ ವಿಚಾರವನ್ನು ಹಾಗೆ ಯಥಾಸ್ಥಿತಿಯಲ್ಲಿ ಬರಿಬೇಡಿ, ಸ್ವಲ್ಪ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಣ. ಅದಾದ್ಮೇಲೆ ಇಲ್ಲಿ ಸ್ಥಳ ಮತ್ತೆ ದಿನಾಂಕ, ಒಂದೊಂದು ಶಾಲೆಗಳಲ್ಲಿ ಒಂದೊಂದು ರೀತಿಯ ವಿಧಾನಗಳನ್ನು ಹೇಳ್ಕೊಟ್ಟಿರಬಹುದು. ಸ್ಥಳ ಮತ್ತು ದಿನಾಂಕವನ್ನು ಉಲ್ಲೇಖ ಮಾಡಿ ಅಷ್ಟೇ. ಅದು ಎಡಗಡೆ ಇರಬಹುದು ಅಥವಾ ಬಲಗಡೆನೂ ಒಂದಾದ್ಮೇಲೆ ಕೆಳಗಡೆನೂ ಬರೀಬಹುದು. ಆದರೆ ಈ ಸ್ಥಳ ಮತ್ತು ದಿನಾಂಕದ ಉಲ್ಲೇಖ ಪ್ರತ್ಯೇಕವಾಗಿರಬೇಕು. ಅಲ್ಲಿ ಬಾಡಿ ಆಫ್ ದ ರಿಪೋರ್ಟ್ ಒಳಗಡೆ ಇಲ್ಲದೇನೂ ಕೂಡ ಪ್ರತ್ಯೇಕವಾಗಿ ಕಾಣಿಸ್ಬೇಕದು. ಕೊನೆಯಲ್ಲಿ ಇನ್ನೊಂದು ಪ್ಯಾರಾಗ್ರಾಫ್ ಅಂತ ಮಾಡಿದ್ದೀನಿ. ಕೊನೆಯ 3 ಸಾಲುಗಳನ್ನು ಪ್ರತ್ಯೇಕ ತೋರಿಸಿದ್ದು ಯಾಕೆ ಅಂತ ಕೇಳಿದ್ರೆ, ಒಂದು ಕಾರ್ಯಕ್ರಮ ಅಂತ ಹೇಳಿದ್ಮೇಲೆ ಅಲ್ಲಿ ನಿರೂಪಣೆ ಇರುತ್ತೆ, ಸ್ವಾಗತ ಇರುತ್ತೆ, ವಂದನಾರ್ಪಣೆ ಇರುತ್ತೆ. ಇದನ್ನು ಮಾಡಿದವರನ್ನು ಉಲ್ಲೇಖ ಮಾಡೋದ್ರಿಂದ ನಿಮ್ಮ ವರದಿ ರಚನೆ ಅನ್ನುವಂಥದ್ದು ಅತ್ಯಂತ ಅಚ್ಚುಕಟ್ಟಾಗಿ ಬರೆದಿದ್ದೀರಿ ಅಂತ ಅರ್ಥ. ಕೊನೆಯದಾಗಿ ನಾವು ಗಮನ ಕೊಡಬೇಕಾದ್ದು ವರದಿಗಾರರ ಹೆಸರು ಮತ್ತೆ ಜವಾಬ್ದಾರಿ. ಉದಾಹರಣೆಗೆ ವಿದ್ಯಾರ್ಥಿಗಳು ನೀವು ಆಗಿರೋದ್ರಿಂದ ನಿಮ್ಮ ಹೆಸರನ್ನು ಬರೆದು ಶಾಲಾ ವಿದ್ಯಾರ್ಥಿ ಪ್ರಮುಖ್ ಅಥವಾ ಇನ್ನೊಂದು ಶಾಲಾ ವಿದ್ಯಾರ್ಥಿ ನಾಯಕ ಅನ್ನುವಂಥದ್ದಾದರೂ ಬರೀರಿ. ಈ ರೀತಿಯಾಗಿ ನಾವು ಜವಾಬ್ದಾರಿಗಳನ್ನು ಒಂದು ಊಹೆಯ ಮೇರೆಗೆ ಬರಿಬೇಕು. ಇಷ್ಟು ಅಂಶಗಳು ಇಲ್ಲಿ ಎಡಗಡೆ ನಾನು ತೋರಿಸಿದ ಹಾಗೆ 4 ಹಂತಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಇದು ವರದಿಯ ತಯಾರಿ. ಪ್ರಶ್ನೆಗಳು ಹೇಗಿರುತ್ತೆ ನೋಡಿ. ನಿಮ್ಮ ಬಡಾವಣೆಯ ಮುಖಂಡರು ಅಲ್ಲಿನ ಕೊಳಚೆ ಪ್ರದೇಶಕ್ಕೆ ಭೇಟಿ ನೀಡಿ ಅದರ ಅಭಿವೃದ್ಧಿ ಬಗ್ಗೆ ಕೈಗೊಂಡ ಕ್ರಮಗಳ ಕುರಿತು ಒಂದು ವರದಿ. ಇದು ನಮ್ಮ ಸಾರ್ವಜನಿಕವಾಗಿರ್ತಕ್ಕಂತಹ ಒಂದು ವರದಿ. ನೀವು ಇದನ್ನು ಕೂಡ ಊಹೆಯ ಮೇಲ್ಗಡೆ ಬರಿಬೇಕು. ಇದೊಂದು ಕಾರ್ಯಕ್ರಮದ ರೀತಿ ಆಗಿಲ್ಲ, ಅಲ್ಲಿ ಅವರು ಬಂದು ಏನೇನು ಮಾಡಿದ್ರು ಅನ್ನೋದನ್ನ ನೀವು ಬರಿಬೇಕಾಗತ್ತೆ. ಹಾಗೆ ಬರವಣಿಗೆ ಕೌಶಲ್ಯದಲ್ಲಿ ಪ್ರಬಂಧ ಲೇಖನ ಹೇಗಿರಬೇಕು? ಪ್ರಬಂಧ ಅಂತ ಹೇಳಿದ್ಮೇಲೆ ನಾವು 3 ಹಂತಗಳನ್ನು ಇಲ್ಲಿ ನಾವು ನೋಡ್ತೀವಿ. ಆ 3 ಹಂತಗಳ ಪೈಕಿ ಎಲ್ಲವನ್ನು ಕೂಡ ನಾವು ಅದನ್ನು ಉಲ್ಲೇಖ ಮಾಡಿ ಬರೆಯೋದು ಉತ್ತಮ. ನೋಡಿ ಇಲ್ಲಿ ಮಾದರಿ ತೋರಿಸಿದ್ದೀನಿ. ಉದಾಹರಣೆಗೆ ನಾನು ರಾಷ್ಟ್ರೀಯ ಭಾವೈಕ್ಯತೆ ಅಂತ ತಗೊಂಡಿದ್ದೀನಿ. ಈ 3 ಪ್ರಶ್ನೆಗಳನ್ನು ಕೇಳಿದಾಗ, ಉದಾಹರಣೆಗೆ ಇಲ್ಲಿ 3 ಪ್ರಶ್ನೆಗಳು ಬರ್ತವೆ. ಆ 3 ಪ್ರಶ್ನೆಗಳನ್ನು 3 ಆಯ್ಕೆಗಳು ಕೊಟ್ಟಿರ್ತಾರೆ. ಯಾವುದರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡ್ಕೋಬೇಕು. ನೋಡಿ, ರಾಷ್ಟ್ರೀಯ ಭಾವೈಕ್ಯತೆ ವಿಷಯವನ್ನು ಬರ್ಕೊಂಡು ನಾನು ಮೇಲ್ಗಡೆ ಬರೆದಿದ್ದೀನಿ. ಅದಾದ್ಮೇಲೆ ಪೀಠಿಕೆ ಅಂತ ಬರಿಬೇಕು. ಇಡೀ ಒಂದು ಪೇಜಿಗೆ ನೀವು ಬರಿತೀರಾದ್ರೆ ಮೊದಲ 30% 30% ಅದು ನಮ್ಮ ಪೀಠಿಕೆ ಆಗಿರಬೇಕು. ವಿಷಯ ನಿರೂಪಣೆ ಅದು ಸರಿಸುಮಾರು 50% ಅಥವಾ 50% ವಿಷಯ ನಿರೂಪಣೆ ವಿಸ್ತಾರವಾಗಿ ಬರಿಬೇಕು ನೀವು. ಅದ್ರ ಒಳಗಡೆ ಸಬ್ ಹೆಡ್ಡಿಂಗ್ ಕೂಡ ಬರಿಬಹುದು, ಅದಕ್ಕೆ ಅಂಡರ್ಲೈನ್ ಮಾಡಿ. ಇದೇ ರೀತಿಯಲ್ಲಿ ನೀವು ಆ ಮೊದಲ ಗೆರೆಯನ್ನು ಬಿಟ್ಟು 2ನೇ ಪ್ಯಾರಾಗ್ರಾಫ್ ರೈಟಿಂಗಲ್ಲಿ ಬರೆಯೋದ್ರ ಮೂಲಕ ಒಂದು ಉತ್ತಮವಾದ ಪ್ರಬಂಧವನ್ನು ನೀವು ಬರಿಬಹುದು. ಕೊನೆಯದಾಗಿ ಉಪಸಂಹಾರ, ಅದನ್ನು 20% ಅಂತ ನಾನು ಇಲ್ಲಿ ಅಂದುಕೊಂಡಿದ್ದಿರೋದು. ಹಾಗೆ ಈ ಅಳತೆಯಲ್ಲಿ ನಾವೊಂದು ಪ್ರಬಂಧವನ್ನು ಬರೆದ್ರೆ ಅದನ್ನು ಸೂಕ್ಷ್ಮವಾಗಿ ಅಥವಾ ಪೂರ್ಣ ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಇದಕ್ಕೆ ಪ್ರಶ್ನೆ ಹೇಗಿರುತ್ತೆ ನೋಡಿ. ಇಲ್ಲಿ ಪ್ರಬಂಧ, ಇಲ್ಲಿ 3 ವಿಷಯಗಳನ್ನು ಕೊಟ್ಟಿದ್ದೀವಿ. ನಾವು ಆಯ್ಕೆ ಮಾಡ್ಕೊಂಡಂತಹ ವಿಷಯಗಳನ್ನು, ಅಂದರೆ ಇಲ್ಲಿ ಇರುವ ವಿಷಯ ಇಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿಲ್ಲ. ಹಾಗೆ ಇಲ್ಲಿ 3 ವಿಷಯಗಳನ್ನು
ನಿಮ್ಗೆ ಯಾವುದು ಗೊತ್ತಿದೆ ಅದರಲ್ಲಿ ಸುಲಭವಾದ್ದನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಆದರೆ ಆಯ್ಕೆ ಮಾಡ್ಕೊಂಡ ವಿಚಾರವನ್ನು ಬರೆಯೋದಕ್ಕೆ ಮರಿಬೇಡಿ, ಮಧ್ಯದಲ್ಲಿ ಹೆಡ್ಡಿಂಗ್ ಬರೆಯೋದನ್ನು ಮರಿಬೇಡಿ. ಮುಂದೆ ಗಮನ ಕೊಡಬೇಕಾದಂತಹ ವಿಚಾರ ಪಾರ್ಟ್ ಬಿ ಅಥವಾ ಎರಡನೇ ಪಾರ್ಟಲ್ಲಿ ಕೊನೆಯ ವಿಭಾಗ ಸೆಕ್ಷನ್ ಡಿ, ಪಠ್ಯಗಳ ಅಧ್ಯಯನ. ಇಲ್ಲಿ 2 ವಾಕ್ಯಗಳಲ್ಲಿ ಉತ್ತರ ಬರೆಯುವುದಕ್ಕೆ ಇರುತ್ತೆ, ಆದರೆ ಮುಖ್ಯವಾಗಿ ಇಲ್ಲಿ ಆಯ್ಕೆಗಳಿರೋದಿಲ್ಲ. ಗದ್ಯ ಪದ್ಯ ಒಂದೊಂದು ಪ್ರಶ್ನೆಗಳನ್ನು ಕೇಳಿದರೆ ಪೂರಕ ಪಾಠ 2 ಇರುತ್ತೆ, ಪೂರಕ ಪಾಠದ ಪ್ರಶ್ನೆಗಳು. ಈ 4ಕ್ಕೂ ಕೂಡ ಉತ್ತರ ಬರಿಬೇಕಾಗತ್ತೆ. ನಿಖರವಾಗಿ ಉತ್ತರ ಬರಿಬೇಕು, ಉತ್ತರ ಸಂಕ್ಷಿಪ್ತ ಇರಲಿ. ಉದಾಹರಣೆಗೆ ಶಬರಿ ಪಾಠದಲ್ಲಿ ಯಾವುದೋ ಒಂದು ಪ್ರಶ್ನೆ ಕೇಳಿದ್ರು ಒಂದು ಮಾತ್ರಕ್ಕೆ ಇಡೀ ಶಬರಿ ಪಾಠದ ಕಥೆಯನ್ನೆಲ್ಲ ಬರಿಬೇಡಿ, ನಿಮಗೆ 2 ಅಂಕಕ್ಕಿಂತ ಜಾಸ್ತಿ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ. ಆದ್ರಿಂದ 2 ಅಂಕ ಇರೋದ್ರಿಂದ ನೀವು ಸ್ವಲ್ಪ ನಿಖರವಾಗಿ ಅಕ್ಯುರೆಸಿ ಇರಲಿ, ಅದಾದ್ಮೇಲೆ ಸಂಕ್ಷಿಪ್ತವಾಗಿ ಇರಲಿ. ಅದಾದ್ಮೇಲೆ ಮುಖ್ಯ ಪದಗಳಿಗೆ ಅಡಿಗೆರೆ ಎಳಿಬೇಕು. ಇದು ಕೊನೆಯಲ್ಲಿ ಮಾಡಬಹುದಾದಂತಹ ಕೆಲಸ. ಯಾಕಂದ್ರೆ ಯಾರದ್ದೆಲ್ಲ ಉತ್ತಮವಾದ ಪತ್ರಿಕೆ 80ಕ್ಕೆ 80 ಅಂಕ ಪಡೆದಿದೆ ಅಂತಹ ಪತ್ರಿಕೆಗಳ ಮಾದರಿಗಳನ್ನು ನೀವು ಇಂಟರ್ನೆಟ್ಟಲ್ಲಿ ನೋಡಬಹುದು. ಆ ವಿದ್ಯಾರ್ಥಿಗಳು ಹೆಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೊನೆಯ ಸಮಯವನ್ನು ಬಳಸ್ಕೊಂಡು ಅದಕ್ಕೆ ಮುಖ್ಯವಾದಂತಹ ಅಂದ್ರೆ ಆನ್ಸರಿಂಗ್ ವರ್ಡ್ ಅಂತ ಏನು ಕರಿತೀವಿ, ಆ ಮುಖ್ಯ ಪದಗಳಿಗೆ ಅಡಿಗೆರೆ ಎಳಿಬೇಕು. 2 ಅಂಕದ ಪ್ರಶ್ನೆಗಳಲ್ಲಿ ಎಷ್ಟು ಅಡಿಗೆರೆ ಎಳಿಬಹುದು? ಗರಿಷ್ಠ 3 ಎಳಿಬಹುದು, ಅದಕ್ಕಿಂತ ಇರೋದಕ್ಕೆಲ್ಲ ಅಡಿಗೆರೆ ಎಳಿಬೇಡಿ. ಕೆಲವರು ಬರಿತಾನೆ ಅದನ್ನ ಮುಖ್ಯ ಅಂಶಗಳನ್ನ ಅಡಿಗೆರೆ ಎಳ್ಕೊಂತ ಹೋಗ್ತಾರೆ, ಇದು ಅವರ ಚಾಣಕ್ಯತನ ಅಷ್ಟೇ. ಹಾಗೆ ಪ್ರಶ್ನೆಗಳು ಹೇಗಿರುತ್ತೆ ಒಮ್ಮೆ ಗಮನ ಕೊಡಿ. ನೋಡಿ, ಮೊದಲ 2 ಪಾಠ ಮತ್ತು ಪದ್ಯದಿಂದ ಕೇಳಿದ್ರೆ, ಮುಂದಿನ 2 ಪ್ರಶ್ನೆಗಳು ಪೂರಕ ಪಾಠದಿಂದ ಕೇಳಲಾಗಿದೆ. ಎಲ್ಲವೂ ಕೂಡ 2 ಅಂಕದ ಪ್ರಶ್ನೆಗಳು. ಅದಕ್ಕೆ 2 ಅಂಕಕ್ಕೆ ಎಷ್ಟು ಬೇಕು ಅಷ್ಟೊಂದು ಸಂಕ್ಷಿಪ್ತವಾಗಿ ಬರಿಬೇಕಾದ್ದು. ಇನ್ನು 5-6 ವಾಕ್ಯಗಳಲ್ಲಿ ಅಂದ್ರೆ 3 ಅಂಕದ 2 ಪ್ರಶ್ನೆಗಳಿರುತ್ತೆ. ಇಲ್ಲೂ ಗಮನಿಸಬೇಕಾದದ್ದು, ಇಲ್ಲೂ ಆಯ್ಕೆಗಳಿರೋದಿಲ್ಲ. 2 ಪ್ರಶ್ನೆ ಇರುತ್ತೆ, 2 ಪ್ರಶ್ನೆಗೆ ನಾವು ಉತ್ತರ ಬರಿತೀವಿ. ಇಲ್ಲೂ ನಿಖರವಾಗಿರ್ಬೇಕು, ಆದ್ರೆ ಸ್ವಲ್ಪ ವಿಸ್ತಾರವಾಗಿರ್ಬೇಕು 2 ಅಂಕಕ್ಕೆ ಹೋಲಿಕೆ ಮಾಡಿದ್ರೆ. ಹಾಗೆ ಪ್ರಶ್ನೆಗೆ ಮತ್ತು ಅಂಕಗಳಿಗೆ ಅನುಗುಣವಾಗಿ ಉತ್ತರ ಇರಲಿ. ಕೆಲವೊಂದು ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಗೊತ್ತಾಗಿರ್ಬೋದು, 2 ಅಂಕದ ಪ್ರಶ್ನೆಗಳನ್ನೇ 3 ಅಂಕಕ್ಕೆ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಏನ್ ಮಾಡಲಿ, ಅಷ್ಟೇ ಉತ್ತರಗಳನ್ನು ಬರಿಲ್ಲ, ಸ್ವಲ್ಪ ವಿಸ್ತರಣೆ ಮಾಡೋದು ಅಥವಾ ಹಿನ್ನೆಲೆಯನ್ನು ತಗೊಂಡಾದ್ರೂ ಸ್ವಲ್ಪ ವಿಸ್ತರಿಸಿ ಬರೆಯಿರಿ. ಮೌಲ್ಯಮಾಪಕರಿಗೆ ನಿಮ್ಮ ಆ ಬರವಣಿಗೆ ಕೌಶಲ್ಯ ಮೆಚ್ಚುಗೆಯಾಗುವಂತೆ ಸ್ವಲ್ಪ ಹಿನ್ನೆಲೆ ತಗೊಂಡು, ಅದೇ ಉತ್ತರ ಪೂರ್ಣ ಇರಲಿ, ಆದರೆ ಸ್ವಲ್ಪ ಹಿನ್ನೆಲೆ ತಗೊಂಡು ಏನಾದರೂ ವಿಸ್ತರಿತವಾಗಿ ಬರೀರಿ. ಮುಖ್ಯ ಪದಗಳಿಗೆ ಇಲ್ಲೂ ಅಡಿಗೆರೆ ಹಾಕಬೇಕು. ಇದು 3 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಗರಿಷ್ಠ 5 ಪದಗಳಿಗೆ ಮಾತ್ರ ನೀವು, ನಾನು ಗರಿಷ್ಠ ಮ್ಯಾಕ್ಸಿಮಮ್ ಹೇಳ್ತಾ ಇರೋದು, ಮಿನಿಮಮ್ ನೀವು ಅಂತ ಹೇಳ್ತಾ ಇಲ್ಲ, ಸರಿನಾ? 5ಕ್ಕಿಂತ ಜಾಸ್ತಿ ಮಾಡಬೇಡಿ, ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗೆ ಪ್ರಶ್ನೆಗಳು ನೋಡಿ, ಇಲ್ಲಿ ಒಂದು ಪಾಠ ಭಾಗದಿಂದ ಇನ್ನೊಂದು ಪದ್ಯ ಭಾಗದಿಂದ 2 ಪ್ರಶ್ನೆಗಳನ್ನು ಕೇಳಿರ್ತೀವಿ. ಆ 2 ಪ್ರಶ್ನೆಗಳಿಗೆ ಉತ್ತರ ಬರೆಯುವಂಥ ಪ್ರಯತ್ನ ಆಗಬೇಕು. ಸಂದರ್ಭ ಮತ್ತು ಸ್ವಾರಸ್ಯ, ಇದು ಸಹ 3 ಅಂಕದ ಪ್ರಶ್ನೆಗಳೇ ಇರುತ್ತೆ. ಹಾಗೆ ಇಲ್ಲಿ ಗದ್ಯದಿಂದ 1, ಪದ್ಯದಿಂದ 1, ಇಲ್ಲಿ ಆಯ್ಕೆಗಳಿರುತ್ತೆ. ಆಯ್ಕೆ ಅಂತ ಬಂದಾಗ ಅಂದ್ರೆ ಸಂದರ್ಭ ಬರೆಯುವಾಗ ಆಯ್ಕೆ ಅಂತ ಬರಿತೀವಲ್ಲ, ಅಲ್ಲಿ ಏನೇನು ಬರಿಬೇಕು? ಕವಿ ಹೆಸರು ಬರಿಬೇಕು, ಯಾವ ಅವರ ಕೃತಿಯಿಂದ, ಅಂದ್ರೆ ಆಕರ ಕೃತಿ ಅಂತ ಕರಿತೀವಲ್ಲ, ಅವರ ಯಾವ ಕೃತಿಯಿಂದ ಈ ಪಾಠವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಆ ಪಾಠದ ಹೆಸರು, ಈ 3 ಅಂಶಗಳು ಬರೆದು ಅದಕ್ಕೆ ಅಂಡರ್ಲೈನ್ ಮಾಡಿ. ಅದಾದ್ಮೇಲೆ ಸಂದರ್ಭ ಬರಿತೀವಿ, ಕೇಳಿದ ಪ್ರಶ್ನೆ ಯಾವ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಅನ್ನೋದನ್ನ ಹೇಳಿಕೆ ಕೆಲವರು ಬರೀತಾರೆ, ಬರಿಬಹುದು, ಸರಿನಾ? ಹಾಗೆ ಅದಾದ ನಂತರ ಕೊನೆಯದಾಗಿ ಸ್ವಾರಸ್ಯ ಬರಿತೀವಿ. ಸ್ವಾರಸ್ಯ ಅತಿ ಮುಖ್ಯ. ಸ್ವಾರಸ್ಯ ಅಂತ ಹೇಳಿದ್ರೆ ಆ ಇಡೀ ಕೊಟ್ಟ ಶಬ್ದದ ದತ್ತವಾಕ್ಯ ಅಂತ ಏನು ಹೇಳ್ತೀವಿ ಅದರ ಒಳಾರ್ಥವನ್ನು ಬರಿಬೇಕಾದದ್ದು ಸ್ವಾರಸ್ಯ. ಸೊ ಇಲ್ಲಿ ಗಮನ ಕೊಡುವಂತಹದ್ದು ಒಂದು ಅಂಶ ಅಂದ್ರೆ, ಕೊಟ್ಟ ವಾಕ್ಯಕ್ಕೂ ನಿಮ್ಮ ಸ್ವಾರಸ್ಯಕ್ಕೂ ಏನಾದರೂ ಹೊಂದಿಕೆ ಆಗತ್ತಾ, ಅದರ ಒಳಾರ್ಥವನ್ನು ಅದು ಒಳಗೊಂಡಿದೆಯಾ ಅನ್ನೋದನ್ನ ನೀವು ಯೋಚನೆ ಮಾಡಿ ಬರೀರಿ. ಈಗಾಗಲೇ ತರಗತಿ ಕಾರ್ಯಗಳನ್ನು ಕೊಟ್ಟಿರ್ತಾರೆ, ಆದರೆ ಬರೆಯುವಾಗ ಇದ್ರ ಕಡೆನೂ ಗಮನ ಇರಲಿ. ಹಾಗೆ ಮುಖ್ಯ ಪದಗಳಿಗೆ ಇಲ್ಲೂ ಕೂಡ ಅಡಿಗೆರೆ ಎಳೆಯಿರಿ. ನಾನು ಮೇಲ್ಗಡೆ ಆಯ್ಕೆಯಲ್ಲಿ ಹೇಳಿದ ಹಾಗೆ ಸಂದರ್ಭ ಮತ್ತು ಸ್ವಾರಸ್ಯದಲ್ಲಿಯೂ ಸಹ ಸಾಧ್ಯವಾದರೆ ಎಳೆಯಿರಿ. ಪ್ರಶ್ನೆಗಳು ನೋಡಿ, 4 ಪ್ರಶ್ನೆಗಳಿದ್ದಾವೆ. ಪಾಠದಲ್ಲಿ 2, ಅದರಲ್ಲಿ 1 ಮಾತ್ರ ಆಯ್ಕೆ ಮಾಡ್ಕೋಬೇಕು. ಪದ್ಯದಲ್ಲಿ 2 ಇದೆ, ಅದರಲ್ಲಿ 1 ಮಾತ್ರ ಆಯ್ಕೆ ಮಾಡ್ಕೋಬೇಕು. ಇದು ಆರಿಸುವಂತಹ ವಿಧಾನ. ಹಾಗೆ 8-10 ವಾಕ್ಯಗಳಲ್ಲಿ ಅಂತ ಬಂದಾಗ ನಾವು ಗಮನ ಕೊಡುವಂತಹದ್ದು, ಇಲ್ಲಿ ಗದ್ಯದಿಂದ 2 ಪ್ರಶ್ನೆಗಳನ್ನು ಕೇಳ್ತಾರೆ, ಅದರಲ್ಲಿ 1 ಆಯ್ಕೆ ಮಾಡ್ಕೋಬೇಕು. ಪದ್ಯದಿಂದ 2 ಪ್ರಶ್ನೆಗಳನ್ನು ಕೇಳ್ತಾರೆ, ಅದರಲ್ಲಿ 1 ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ಈ ಮುಖ್ಯ ಪ್ರಶ್ನೆಯಲ್ಲಿ ಆಯ್ಕೆಗಳು ಇರುತ್ತೆ. ವಿಸ್ತಾರವಾದ ಉತ್ತರ ಇರಬೇಕು. ಇದು 8-10 ವಾಕ್ಯ ಕನಿಷ್ಠ ಅಂದ್ರೆ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ
ಅರ್ಧ ಪುಟದಿಂದ ಮುಕ್ಕಾಲು ಪುಟದ ತನಕ ನೀವು ಬರೆಯೋದಕ್ಕೆ ಸಾಧ್ಯತೆ ಇದೆ. ಹಾಗೆ ಪ್ರಶ್ನೆಗೆ ಮತ್ತು ಅಂಕಗಳಿಗೆ ಅನುಗುಣವಾಗಿ ಉತ್ತರ ಇರಬೇಕು. ಇಲ್ಲಿ ಉತ್ತರವನ್ನ ವರ್ಣನಾತ್ಮಕವಾಗಿ ಬರೆಯುವ ಅಪೇಕ್ಷೆ ಇಲ್ಲಿ ಮೌಲ್ಯಮಾಪಕರು ಹೊಂದಿರ್ತಾರೆ. ನೀವು ವಿದ್ಯಾರ್ಥಿಗಳು ಅದನ್ನು ವರ್ಣನಾತ್ಮಕವಾಗಿ ವಿಸ್ತಾರವಾಗಿ ಬರಿತಾನ. ಇಲ್ಲಿ ಮುಖ್ಯ ಪದಗಳಿಗೆ ಅಡಿಗೆರೆ ಎಳಿಬೇಕಾದದ್ದು 4 ಅಂಕದ ಪ್ರಶ್ನೆಗಳಾಗಿರೋದ್ರಿಂದ 8ರಿಂದ 10 ವಾಕ್ಯಗಳಿರುತ್ತೆ. ಆದ್ರಿಂದ ಗರಿಷ್ಠ 8 ಪದಗಳಿಗೆ, 8 ವಾಕ್ಯಗಳಿಗೂ ಗೆರೆ ಎಳಿಬೇಡಿ, ಮತ್ತೆ 8 ಪದಗಳಿಗೆ ಮಾತ್ರ ಅಡಿಗೆರೆ ಹಾಕೋಣ. ಇದು ಉತ್ತಮವಾದ ಉತ್ತರ ಪತ್ರಿಕೆ ಆಗಿರುತ್ತೆ. ಹಾಗೆ ಪ್ರಶ್ನೆಗಳು ಹೀಗಿರುತ್ತೆ ನೋಡಿ. ಗದ್ಯ ಭಾಗದಲ್ಲಿ 2 ವಿವಿಧ ಅಂದರೆ ಬೇರೆ ಬೇರೆ ಗದ್ಯಗಳಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪದ್ಯ ಭಾಗದಲ್ಲೂ ಸಹ 2 ಬೇರೆ ಬೇರೆ ಪದ್ಯಗಳಿಂದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಇಲ್ಲಿ ಒಂದೊಂದನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಆದರೆ ಇಡೀ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ಬರೆದಾಯಿತು. ಆದರೆ ಅತಿ ಮುಖ್ಯವಾದಂತಹ ಪಾತ್ರ ವಹಿಸುವಂಥದ್ದು ನಮ್ಮ ಕೊನೆಯ 5 ನಿಮಿಷಗಳು. ಅತಿ ಮುಖ್ಯ. ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ಕೊನೆಯ 5 ನಿಮಿಷವನ್ನು ನೀವು ಮೀಸಲಿಟ್ಕೋಬೇಕು ಮಕ್ಕಳೇ. ಯಾಕಂತೇಳಿದ್ರೆ ಅಲ್ಲಿ ಮುಖ್ಯವಾಗಿ ನಾನು ಹೇಳುವಂತಹ ಮಾತನ್ನು ಕೇಳಿಸ್ಕೊಳ್ಳಿ. ಇಲ್ಲಿ ಕೊನೆ ಕ್ಷಣದಲ್ಲಿ ಓದುವುದು ಅಂತ ಹೇಳಿದ್ರೆ ಪರೀಕ್ಷೆ ಹೋಗಬೇಕು, ಇನ್ನೊಂದು 5 ನಿಮಿಷ ಇದೆ. ಕೆಲವರು ಹೊರಗಡೆ ಪರೀಕ್ಷೆ ಹಾಲ್ನ ಹೊರಗಡೆ ನಿಂತ್ಕೊಂಡು ಪುಟಗಳನ್ನು ಮಗ್ಚಿ ಹಾಕ್ತಾ ಇರ್ತಾರೆ, ಓದ್ತಾ ಇರ್ತಾರೆ. ಇದೇನಾಗತ್ತೆ ಕೇಳಿದ್ರೆ ಓದಿರುವುದನ್ನು ಕೂಡ ನಮಗೆ ಗೊಂದಲ ಮಾಡಿಸಿಬಿಡುತ್ತೆ. ದಯವಿಟ್ಟು ಕೊನೆಯ ಕ್ಷಣದಲ್ಲಿ ಓದುವುದನ್ನು ನಿಲ್ಲಿಸಿ ಓದಿದ್ದನ್ನು ಮೇಲ್ಗೆ ಹಾಕೊಳ್ಳಿ ಸಾಕು. ಅದೇ ಥರನೇ ಉತ್ತರ ಪತ್ರಿಕೆ ಕೊಡುವಾಗ ಅದನ್ನು ಏನೂ ಕೂಡ ಪರಿಶೀಲನೆ ಮಾಡದೆ ಹಾಗೆ ತಕ್ಕೊಡ್ತೀವಲ್ಲ, ಇವೆರಡೂ ಕೂಡ ಅಪೂರ್ಣತೆಯ ಸಂಕೇತ, ಇನ್ಕಂಪ್ಲೀಟ್ ಅಂತ ನಾವು ಕರಿಬಹುದು. ಹಾಗೆ ಅಂತಿಮವಾಗಿ ಉತ್ತರ ಪತ್ರಿಕೆಗಳನ್ನು ನಾವು ಅಲ್ಲಿ ಮೇಲ್ವಿಚಾರಕರಿಗೆ ಕೊಡುವ ಸಂದರ್ಭದಲ್ಲಿ ಗಮನಿಸಬೇಕಾದ ಅಂಶಗಳೇನು? ಮುಖ್ಯ ಪ್ರಶ್ನೆಗಳು ಸರಿಯಾಗಿ ಹಾಕಿದೀವ, ಅದರ ಜೊತೆಯಲ್ಲಿ ಉಪಪ್ರಶ್ನೆ ಸಂಖ್ಯೆಗಳನ್ನು ಸರಿಯಾಗಿ ಹಾಕಿದೀವ, ಇಡೀ ಪುಸ್ತಕದ ಉತ್ತರ ಪತ್ರಿಕೆಯನ್ನು ಅಥವಾ ಬುಕ್ಲೆಟ್ ಅಂತ ಏನು ಕರಿತೀವಿ 40 ಪುಟದ್ದು, ಅದನ್ನು ಒಮ್ಮೆ ಪರಿಶೀಲನೆ ಮಾಡಬೇಕು ಮಕ್ಕಳೇ. ಹಾಗೆ ಬಹು ಆಯ್ಕೆಯಲ್ಲಿ ಕೆಲವರು ಕೊನೆಯಲ್ಲಿ ಬರೆಯೋಣ ಅಂತ ಬಿಟ್ಟು ಹೋಗಿರ್ತೀರಿ. ಆದರೆ ಕೊನೆಗೂ ಉತ್ತರ ಗೊತ್ತಾಗಿರಲ್ಲ. ಹಾಗೆ ಅದನ್ನು ಕೊಟ್ಟು ಬರಬಾರ್ದು. ನೀವು ಅದು ಕಡ್ಡಾಯವಾಗಿ ನಾನಿಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ ನಿಮಗೆ. ಏನು ಅಂತ ಕೇಳಿದ್ರೆ ಅಲ್ಲಿ 4 ಆಯ್ಕೆಗಳಲ್ಲಿ ಯಾವುದಾದ್ರೂ ಒಂದು ಆಯ್ಕೆಯನ್ನು ನೀವು ಬರದೇ ಬನ್ನಿ. ತಪ್ಪಾದ್ರೆ ತಪ್ಪು, ಹೋಗ್ಲಿ ಬಿಡಿ. ಆದರೆ ಅಕಸ್ಮಾತ್ ತಪ್ಪಿ ಎಲ್ಲಾದರೂ ಸರಿ ಆದರೆ ನಿಮ್ಗೊಂದು ಅಂಕ ಬರುತ್ತೆ. ಆ ಕಾರಣದಿಂದನಾದರೂ ಅಲ್ಲಿ ಯಾವುದಾದ್ರೂ ಒಂದು ಉತ್ತರವನ್ನ ಬರದೇ ಬರಬೇಕು. ಇಷ್ಟು ಅತಿ ಮುಖ್ಯವಾಗಿ ನೀವು ಗಮನಿಸಬೇಕಾದ ಅಂಶ. ಕೊನೆಯಲ್ಲಿ ನಿಮಗೆ ಸಮಯ ಸಾಕಾಗಲ್ಲ ಅಂತ ಒಂದು ಕಂಪ್ಲೇಂಟ್ ಇರುತ್ತೆ ಅಲ್ವಾ ಮಕ್ಕಳೇ? ಈಗ ಒಂದು ಮಾದರಿ ಪ್ರಶ್ನೆಯನ್ನ ಪತ್ರಿಕೆಯಲ್ಲಿ ನಾನು ಇಲ್ಲಿ ಕೊಟ್ಟಿದ್ದೀನಿ. ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀವು ವಿಡಿಯೋಗಳನ್ನು ಪಾಸ್ ಮಾಡಿಕೊಂಡು ಇದಕ್ಕೆ ಮನೆಯಲ್ಲಿ ಕುಂತು ಆನ್ಸರ್ಗಳನ್ನ ಮಾಡುವ ಪ್ರಯತ್ನವನ್ನ ಮಾಡಿ. ಅಲ್ಲಿ ಒಂದು ಸಹೋದಯದ ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೆ ಈಗಾಗಲೇ ಕೊಡಲಾಗಿದೆ. ಒಮ್ಮೆ ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಆ ಪ್ರಶ್ನೆಗಳನ್ನ ಒಮ್ಮೆ ನೋಡ್ತಾ ಬನ್ನಿ. ಈಗ ನಮ್ಗೆಲ್ಲರಿಗೂ ಕೂಡ ಸಮಯ ಸಿಗೋದಿಲ್ಲ, ಯಾವುದಕ್ಕೆ ಎಷ್ಟು ಸಮಯ ಬಳಸಬೇಕು ಅನ್ನುವಂಥದ್ದು ನಮ್ಗೆಲ್ರಿಗೂ ಒಂದು ಗೊಂದಲ. ಅದರಿಂದ ನಿಮಗೆ ಸಹಾಯ ಆಗಲಿ ಅಂತ ಪ್ರತಿಯೊಂದು ಮುಖ್ಯ ಪ್ರಶ್ನೆಗಳ ಜೊತೆಗೆ ಉಪಪ್ರಶ್ನೆ ಸಂಖ್ಯೆಗಳಿಗೂ ಎಷ್ಟೆಷ್ಟು ಸಮಯಗಳನ್ನು ಕೊಡಬೇಕಾಗತ್ತೆ ಅನ್ನೋದನ್ನು ಇಲ್ಲಿ ಸಮಯದ ಹಂಚಿಕೆ ಮಾಡಿದ್ದೀನಿ. ನಿಮಿಷಗಳಲ್ಲಿ ಕೊಡಲಾಗಿದೆ. 3 ಗಂಟೆ ಅಂದರೆ ಒಟ್ಟು 180 ನಿಮಿಷಗಳಾದರೆ ಅಪಠಿತ ಗದ್ಯಕ್ಕೆ ನಾವು 20 ನಿಮಿಷಗಳಲ್ಲಿ, ಅಂದರೆ ಪ್ರಾರಂಭದ 15 ನಿಮಿಷದಲ್ಲಿ ಓದಿರ್ತೀವಿ, ಅದನ್ನು ಇನ್ನೊಮ್ಮೆ ಗ್ರಹಿಸಿ ಅದಕ್ಕೆ ಉತ್ತರ ಬರಿಬೇಕಾದ್ರೆ ಅಪಠಿತ ಗದ್ಯದ 2 ಗದ್ಯಗಳಿಗೆ 20 ನಿಮಿಷದೊಳಗಡೆ ಉತ್ತರ ಬರಿಬೇಕಾಗತ್ತೆ. ಹಾಗೆ ಪಠಿತ ಗದ್ಯ ಈಗಾಗಲೇ ಗೊತ್ತಿರೋದ್ರಿಂದ ಇಲ್ಲೂ ಕೂಡ ಬರವಣಿಗೆ ಇರುತ್ತೆ. ಆದ್ರಿಂದ ಇಲ್ಲೂ 20 ನಿಮಿಷವನ್ನು ನೀವು ಬಳಸ್ಕೋಬಹುದು. ವ್ಯಾಕರಣಾಂಶದಲ್ಲಿ 1 ಅಂಕಕ್ಕೆ 1 ನಿಮಿಷ ಅನ್ನುವ ಹಾಗೆ ಬಹು ಆಯ್ಕೆ ಆಗಿರೋದ್ರಿಂದ ನಾವಿಲ್ಲಿ ಗಮನಿಸಬೇಕಾದದ್ದು 10 ಮತ್ತೆ ಇನ್ನೊಂದು 5 ಪ್ರಶ್ನೆಗಳು ಕೊಡ್ತಾರಲ್ಲ 15 ನಿಮಿಷದಲ್ಲಿ. ಕೆಲವೊಮ್ಮೆ ಇನ್ನೂ ಬೇಗ ಆಗತ್ತೆ ಕೆಲವರದ್ದು ಗೊತ್ತಿರುವವರಾದ್ರೆ, ಇನ್ನು ಕೆಲವರ ಸ್ವಲ್ಪ ತಡ ಆಗಬಹುದು. ಆದರೆ 15 ನಿಮಿಷವನ್ನು ನೀವು ಬಳಸ್ಕೋಬೇಕಾಗತ್ತೆ. ಪೂರಕ ಪಾಠದ 5 ಬಹು ಆಯ್ಕೆ ಪ್ರಶ್ನೆಗಳು 5 ನಿಮಿಷ. ಪ್ರಬಂಧ 1 ಬರಿತಾ ಇದ್ದೀರಿ, ಇಲ್ಲಿ 15 ನಿಮಿಷ ಪ್ರಬಂಧಕ್ಕೆ. ಪತ್ರಲೇಖನ ಕೂಡ 4 ಅಂಕಕ್ಕೆ ಬರಿತಾ ಇರೋದು, ಅಲ್ಲೂ 15 ನಿಮಿಷ ಬಳಸ್ಕೋಬಹುದು. ವರದಿ 15 ನಿಮಿಷ, ಕೆಲವರಿಗೆ ಬೇಕಾಗಿರಲ್ಲ 15 ನಿಮಿಷ, ಆದರೂ ಕೂಡ 15 ನಿಮಿಷವನ್ನು ನೀವು ಬಳಸ್ಕೋಬಹುದು. 2-3 ವಾಕ್ಯಗಳನ್ನು ಅಂತ ಬಂದಾಗ ಅಲ್ಲಿ 8 ಪ್ರಶ್ನೆಗಳಿರ್ತವೆ.
8 ಅಂಕಗಳಿಗೆ 4 ಪ್ರಶ್ನೆಗಳಿರುತ್ತೆ. 5 ಅಂತ 20 ನಿಮಿಷಗಳಲ್ಲಿ ಆ 2-3 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರ ಬರಿಬೇಕು. ಹಾಗೆ 4-5 ವಾಕ್ಯ ಅಂತ ಬಂದಾಗ ಅಲ್ಲಿ 7ರಿಂದ 8 ನಿಮಿಷ ಅಪ್ರಾಕ್ಸಿಮೇಟ್, ಅದನ್ನು ನಾವು 15 ನಿಮಿಷದಲ್ಲಿ 2 ಪ್ರಶ್ನೆಗಳಿಗೆ ಉತ್ತರ ಮುಗಿಸಬೇಕು. ಹಾಗೆ ಸಂದರ್ಭ ಸ್ವಾರಸ್ಯವನ್ನು ಕೂಡ ಇದೇ 3 ಅಂಕದ ಪ್ರಶ್ನೆಗಳಾಗಿರೋದ್ರಿಂದ ಅದನ್ನು 15 ನಿಮಿಷದಲ್ಲಿ ಮುಗಿಸೋಣ. ಕೊನೆಯ 8-10 ವಾಕ್ಯಗಳಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 10 ನಿಮಿಷ ಅಂತ ಅಂದ್ಕೊಂಡ್ರೆ 2 ಪ್ರಶ್ನೆಗಳನ್ನು 20 ನಿಮಿಷದಲ್ಲಿ ಮುಗಿಸಬೇಕು. ಹೀಗೆ ನಾವು ಅನುಸರಿಸ್ತಾ ಬಂದರೆ ಕೊನೆಯಲ್ಲಿ 5 ನಿಮಿಷ ನಮಗೆ ಇಡೀ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆಯನ್ನು ಪರಿಶೀಲನೆ ಮಾಡೋದಕ್ಕೆ ಸಮಯ ಸಿಗುತ್ತೆ ಮಕ್ಕಳೇ. ಹಾಗೆ ಆ 5 ನಿಮಿಷ ಇದಕ್ಕೋಸ್ಕರ ಬಳಸ್ಕೊಳ್ಳಿ. ಅತಿ ಮುಖ್ಯ ಈ 5 ನಿಮಿಷ, ಇದನ್ನು ಯಾರು ಕೂಡ ತಪ್ಪಬೇಡಿ. ಇಷ್ಟು ವಿಷಯಗಳನ್ನು ಹೇಳ್ತಾ ನೀವೆಲ್ಲರೂ ಕೂಡ ಮುಂದಿನ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಆ ಓದಿನಲ್ಲಿ ಈ ಒಂದು ವಿಡಿಯೋದ ಪಾತ್ರನೂ ಕೂಡ ಇರಲಿ. ಎಲ್ಲರಿಗೂ ಧನ್ಯವಾದ. ಯಾವುದಾದ್ರೂ ಸಂಶಯಗಳಿದ್ರೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಳಿಸಿ ಉತ್ತರಿಸೋ ಪ್ರಯತ್ನ ಮಾಡ್ತೀನಿ. ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬೇಕಾದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಲಿಂಕ್ಗಳನ್ನು ನಾನು ಪೇಸ್ಟ್ ಮಾಡಿರ್ತೀನಿ. ಅದರ ಕ್ಲಿಕ್ ಮಾಡೋದ್ರ ಮೂಲಕ ನೀವೆಲ್ಲರೂ ಕೂಡ ಒಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಅಭ್ಯಾಸ ಪ್ರತಿಗಳನ್ನು, ವ್ಯಾಕರಣದ ಪ್ರತಿಗಳನ್ನು ಮತ್ತು ಪ್ರಬಂಧದ ವಿಷಯಗಳನ್ನು, ಈಗಾಗಲೇ ಪಠ್ಯಪುಸ್ತಕದಲ್ಲಿ ಎಲ್ಲ ಪ್ರಬಂಧ ವಿಷಯಗಳನ್ನು ಈ ಲಿಂಕ್ ಒಳಗಡೆ ಹಾಕಲಾಗಿದೆ. ಅದನ್ನು ದಯವಿಟ್ಟು ಬಳಸ್ಕೊಳ್ಳೋಣ. ಕೊನೆಯದಾಗಿ ಈ ವಿಡಿಯೋ ವೀಕ್ಷಣೆ ಮಾಡ್ತಿರುವ ಎಲ್ಲ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.